ಮಂದಿರದಲ್ಲಿ ನೆರೆದಿರುವಂಥ ಎಲ್ಲ ಹಿರಿಯ ಸ್ನೇಹಿತರೆ, ಹತ್ತಿರದ ಸಂಬಂಧಿ, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಹಾಗೆ ಶಿ ಇಸ್ ಮೈ ಸಿಸ್ಟರ್ ಆಲ್ಸೋ. ನನ್ನ ಸ್ನೇಹಿತರು ಆರಿಫ್ ಬಾಯ್ ಮತ್ತು ಇಲ್ಲಿರುವ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಶ್ರೀರಣ್ಣ ಅವರ ಬಗ್ಗೆ ಮತ್ತು ಮೂಲಿಯವರ ಬಗ್ಗೆ ಸಾಕಷ್ಟು ವಿಷಯ ತಿಳ್ಕೊಂಡಿದ್ದೆ ನಾನು. ಕೆಲವು ಸಂದರ್ಭಗಳಲ್ಲಿ ವೈಯಕ್ತಿಕವಾಗಿ ನಾವು ಭೇಟಿ ಮಾಡಿದ್ದೇವೆ. ಕೆಲವು ಸಂದರ್ಭಗಳಲ್ಲಿ ಅವರು ಮಾಡಿರುವ ಕಾರ್ಯಕ್ರಮಗಳನ್ನು ನೋಡಿ ಮೌನವಾಗಿ ಅಪ್ರಿಷಿಯೇಟ್ ಮಾಡ್ತಾ ಬಂದಿದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಹೇಗಿದೆ ಅಂತಂದರೆ ಬೇರೆ ಊರಿನ ಥರ ಅಲ್ಲ ಅದು. ಕೃಷ್ಣಮೂರ್ತಿ ಸರ್ ಸುಮಾರು ಜನ ಪರದೆಯ ಹಿಂದೆ ಕೆಲಸ ಮಾಡ್ತಾರೆ ಮತ್ತು ಪ್ರಚಾರವನ್ನು ಬಯಸೋದಿಲ್ಲ. ಹಾಗಾಗಿ ಎಲ್ಲರೂ ಜನರುಗಳು ಈ ಊರನ್ನು ಪುಣ್ಯ ಭೂಮಿ, ಪುಣ್ಯದ ಮಣ್ಣು ಅಂತ ಹೇಳುವಾಗ ಅದರ ಒಂದು ಅಂಶ ನನಗೆ ಗೊತ್ತಾದದ್ದು, ಪರ ಊರಿನ ಥರ ಇಲ್ಲಿ ಪ್ರಚಾರ ಬಯಸದೇ ಕೆಲಸ ಮಾಡೋರು ಸುಮಾರು ಜನ ಇದ್ದಾರೆ. ನಾವು ನಮ್ಮ ಊರಿನಲ್ಲಿ ದೇವಸ್ಥಾನ ಇದೆ, ಹಿರಿಯ ತುಂಬ ಹಳೆಯದಾದ ಮಾಸ್ಕ್ ಇದೆ, ತುಂಬ ಹಳೆಯದಾದಂಥ ಚರ್ಚ್ ಇದೆ ಅಂತ ಹೇಳಿ ನಮ್ಮ ಊರಿನ ವೈಭವವನ್ನು ಹೇಳ್ತಾ ಹೋಗುವಾಗ ನಮ್ಮ ಊರಿನಲ್ಲಿ ಸ್ವಾರ್ಥವನ್ನು ಬಯಸದೆ, ಪ್ರಚಾರ ಬಯಸದೆ ಕೆಲಸ ಮಾಡುವಷ್ಟು ಸಾಕಷ್ಟು ಹಿರಿಯರಿದ್ದಾರೆ. ಅವರಿಗೆ ಈ ಸಮಾಜ ಮಾತ್ರ ಮುಖ್ಯ ಅಲ್ಲ, ನಾಳೆ ನಮ್ಮ ಮಕ್ಕಳು, ಈ ಸಣ್ಣ ಮಕ್ಕಳು ಹೇಗಿರಬೇಕು, ಬದುಕು ಹೇಗೆ ಕಟ್ಕೊಳ್ಬೇಕು ಅನ್ನೋ ಕಲ್ಪನೆ ಕೂಡ ಭಾಳ ಚೆನ್ನಾಗಿದೆ. ಹಾಗಾಗಿ ಅಂಥವ್ರ ಮನಸ್ಸಿನಲ್ಲಿ ಒಂದು ಮುಂದಿನ 100 ವರ್ಷದ ಯೋಜನೆ ಇದೆ. ಮುಂದೆ 100 ವರ್ಷ ನಮ್ಮ ಮಂಗಳೂರು ಮತ್ತು ಈ ದೇಶ ಸೇರಿ ಹೇಗೆ ಬದುಕಬೇಕು, ಹೇಗಿರಬೇಕು ಅನ್ನೋ ಒಂದು ದೊಡ್ಡ ಯೋಜನೆ ಹಾಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದು ಮೈಕ್ರೋ ಲೆವೆಲ್ ಕಾರ್ಯಕ್ರಮ ಅಂತ ಮೂಲೆ ಸರ್ ಹೇಳಿದಾಗ ಅದು ಹಾಗಲ್ಲ. ಇಲ್ಲ, ಈ ರೂಮ್ನಲ್ಲಿ ಗಾಂಧಿ ಫೋಟೋ ನೋಡಿದ್ದೆ, ಭಾಳ ಅರ್ಥಬದ್ಧವಾದ ಒಂದು ಫೋಟೋ. ಅದು ಮೈಕ್ರೋ ಲೆವೆಲ್ ಕೆಲಸಗಳೇ ಈ ದೇಶದ ದೊಡ್ಡ ಶಕ್ತಿ ಅನ್ನುವುದನ್ನು ಬೇರೆ ಬೇರೆ ಹಂತದಲ್ಲಿ ನಾವು ಪ್ರೂವ್ ಮಾಡಿದ್ದೇವೆ. ಪಂಚಾಯತ್ ರಾಜ್ ಉದಾಹರಣೆಗೆ ನಮಗೆ ಗೊತ್ತಿರಬೇಕು, ಇಡೀ ಪ್ರಪಂಚಕ್ಕೆ ಮಾದರಿಯಾದ ಒಂದು ಆಡಳಿತ ವ್ಯವಸ್ಥೆ. ಅಲ್ಲಿ ಸಮಸ್ಯೆಗಳಿದೆ, ಅಲ್ಲಿ ಇಲ್ಲಿ ಸಮಸ್ಯೆಗಳಿಲ್ಲ, ಎಲ್ಲರಲ್ಲೂ ಸಮಸ್ಯೆಗಳಿದ್ದಾವೆ. ಪಂಚಾಯತ್ ರಾಜ್ ಅನ್ನುವುದು ಇಡೀ ಪ್ರಪಂಚಕ್ಕೆ ಮಾದರಿಯಾದ ಒಂದು ವ್ಯವಸ್ಥೆ. ಬೇರೆ ಬೇರೆ ದೇಶದವರು ಅದನ್ನು ಪ್ರಯೋಗಕ್ಕೆ ಒಳಪಡಿಸಿದ್ರು, ಅದರಲ್ಲೆಲ್ಲ ಸೋತರು. ನಾವು ದಿನದಿಂದ ದಿನಕ್ಕೆ ಗಟ್ಟಿಯಾಗ್ತಾ ಇದ್ದೇವೆ, ದಿನದಿಂದ ದಿನಕ್ಕೆ ನಮ್ಮಲ್ಲಿ ಆಲೋಚನೆಗಳು ಬದಲಾಗ್ತಾ ಇದೆ. ಪಂಚಾಯತ್ನಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳಾಗಿದ್ದಾವೆ. ಪಂಚಾಯತ್ ಇವಾಗ ಮಾದರಿ ಪಂಚಾಯತಿಗಳಾಗಿ ಬಂದಿದ್ದಾವೆ. ಪ್ರತಿಯೊಬ್ಬ ಮಗು ಇವತ್ತು ಪಂಚಾಯತ್ನಲ್ಲಿ ಉಗುಳೋದು ನಿಲ್ಲಿಸುವುದನ್ನು ನಾವು ನೋಡಿದ್ದೇವೆ. ಉಗುಳೋದು ನಿಲ್ಲಿಸೋದಿಲ್ಲ ಅಂತಂದ್ರೆ ನೀವು ಬೀಡು ತಿಂತಾ ಇಲ್ಲ, ಸಿಗರೇಟ್ ಸೇರ್ತಾ ಇಲ್ಲ, ಹೆಂಡ ಕುಡಿತಾ ಇಲ್ಲ. ಮಹತ್ತರವಾದ ಬದಲಾವಣೆ. ಯಾವುದನ್ನು ನಮ್ಮ ಹಿರಿಯರು ಬಯಸಿದ್ರು ಆ ಥರದ ಬದಲಾವಣೆಗಳನ್ನು ಪಂಚಾಯತ್ನಲ್ಲಿ ನಾವು ನೋಡಿದ್ದೇವೆ. ಅದೆಷ್ಟೋ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ ಪಂಚಾಯತ್ನಲ್ಲಿ. ಬೀಡಿ ಅಂಗಡಿ ಇಲ್ಲ, ಬೀಡಿ ಅಂಗಡಿ ಇಲ್ಲ, ಮದ್ಯದ ಅಂಗಡಿ ಇಲ್ಲ ಅಂತ ಹೇಳಿ ಉದ್ಯೋಗ ಕಳ್ಕೊಂಡವರಿದ್ದಾರೆ. ಹಾಗಾಗಿ ನಂತರ ಕೃಷಿಗೆ ಬಂದವರಿದ್ದಾರೆ. ನೀವು ಊಟ ಮಾಡುವ ಅನ್ನ ಇವತ್ತು ಅದು ಕುಚ್ಚಲಕ್ಕಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದು ಗ್ರಾಮೀಣ ಪ್ರದೇಶ. ಸ್ವಲ್ಪ ಮಾತಾಡೋದು ನಿಲ್ಲಿಸ್ತೇಮ ರಾಜ್ಕುಮಾರಿ? ಹಲೋ, NSS ಅವರಲ್ಲ ನೀವು? ಸ್ವಲ್ಪ ನಿಲ್ಲಿಸ್ಬೇಕು. ಬಹಳ ಗಂಭೀರವಾಗಿ ಈ ಹಳ್ಳಿಯವರು ಮಾಡಿಕೊಟ್ಟಿರುವ ಅನ್ನದಿಂದಲೇ ನೀವು ಬದುಕ್ತಾ ಇದ್ದೀವಿ, ನಾವೆಲ್ಲ ಬದುಕ್ತಾ ಇದ್ದೇವೆ. ಪಟ್ಟಣದವರು ಬಹಳ ಗರ್ವದಿಂದ ನಮ್ಮ ಹತ್ರ ದುಡ್ಡಿದೆ, ನಮ್ಮ ಹತ್ರ ಶ್ರೀಮಂತಿಕೆ ಇದೆ ಅಂತ ಏನೇ ಹೇಳ್ಕೊಂಡ್ರು ಎಲ್ಲವರ ತಳಪಾಯ ತುಂಬ ವೀಕ್ ಆಗಿದೆ. ಹಾಗಾಗಿ ಹಳ್ಳಿ ನಮ್ಮದು ಬಹಳ ಪ್ರಮುಖವಾದ ಶಕ್ತಿ. ಹಾಗಾಗಿ ಈ ಫೋಟೋವನ್ನು ಹಾಕೊಂಡಿದ್ದೀನಿ ಮತ್ತು ವಿಜೃಂಭಿಸ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೇನೆ. ಮತ್ತು ಮೈಕ್ರೋ ಲೆವೆಲ್ ಅಂತ ಹೇಳಿದ ಮಾತಿದೆ, ಇಟ್ಸ್ ಮೋರ್ ಟಚಿಂಗ್. ಅದು ಬಹಳ ಟಚಿಂಗ್ ಆಗುತ್ತೆ. ನಮ್ಮ ದೇಶದಲ್ಲಿ ಏನೇ ಕೆಲಸ ಆಗಿದ್ರು ಅದು ಮೈಕ್ರೋ ಲೆವೆಲ್ನಿಂದಲೇ ಆಗಿರಬೇಕು. ಮತದಾನಕ್ಕೆ ಬಂದಾಗ ಬರೋಕ್ಕಿಂತ ಮುಂಚೆ ನಮ್ಮ ದೇಶದ ಒಂದು ಸಣ್ಣ ಚರಿತ್ರೆ ಇದೆ, ಅದನ್ನು ನಿಮ್ಗೆ ನಾನು ಹೇಳ್ಕೊಳ್ಲೇಬೇಕು. ನಂತರ ಪಾಠ ಮಾಡಿದಂಥ ಜೋಶಿ ಸಾಹೇಬರಿದ್ದಾರೆ, ನನ್ನ ವಿದ್ಯಾರ್ಥಿನಿ ಮತ್ತು ಸ್ನೇಹಿತೆ ಆತ್ಮೀಯರಾದಂಥ ಪ್ರವೀಣ್ ಅವರಿದ್ದಾರೆ, ಹರ್ಷ ಅವರಿದ್ದಾರೆ, ಸುಮಾರು ಜನ ಇಲ್ಲಿ ಪಾಠ ಮಾಡಿದ ಅಧ್ಯಾಪಕ ಮಿತ್ರರಿದ್ದೀವಿ. ಕೌಟಿಲ್ಯ ಅಂತ ನಿಮಗೆಲ್ಲ ಗೊತ್ತಿರಬೇಕು. ನಮಗೆ ಬಹಳ ಪ್ರಮುಖವಾದ, ತುಂಬ ಹತ್ತಿರವಾದಂಥ ಒಂದು ಗ್ರಂಥ.
ಅವರು ಗ್ರಂಥ ಬರೆದಿದ್ದಾರೆ. ಅದನ್ನು ನಾವು ಅರ್ಥಶಾಸ್ತ್ರ ಅಂತ ಕರೀತೀವಿ. ಯೂಶಲಿ ಕೌಟಿಲ್ಯನ ಅರ್ಥಶಾಸ್ತ್ರ. ಬಹಳ ದೊಡ್ಡ ಆಡಳಿತಗಾರ, ತುಂಬ ದೊಡ್ಡ ಆಡಳಿತಗಾರ. ಎಷ್ಟು ದೊಡ್ಡ ಆಡಳಿತಗಾರ ಅಂತಂದ್ರೆ ಈ ದೇಶ ಇನ್ನೊಂದು 1000 ವರ್ಷ ಹೇಗಿರ್ಬೋದು ಅಂತ ಹೇಳಿ ಸುಮ್ಮನೆ ಆವಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ರು. ಹಾಗಾಗಿ ಪ್ರತಿಯೊಬ್ಬರನ್ನ ನಂಬಿಕೆ ಇಲ್ಲದೆ ಯಾರನ್ನು ನಂಬುವಂತ ಮನುಷ್ಯ ಅಲ್ಲ ಕೌಟಿಲ್ಯ. ಬಹಳ ವಿಚಿತ್ರವಾದ ಮನುಷ್ಯ. ಯಾರು ತನ್ನ ಸ್ವಂತ ತಾಯಿಯನ್ನು ಕೂಡ ನಂಬ್ತಿರ್ಲಿಲ್ಲ ಅವನು, ಮತ್ತು ರಾಜನನ್ನು ನಂಬ್ತಿರ್ಲಿಲ್ಲ, ಯಾರು ನಂಬ್ತಿರ್ಲಿಲ್ಲ. ಸ್ವಂತ ಹೆಂಡತಿಯನ್ನು ನಂಬಬಾರದು ಅಂತ ರಾಜನಿಗೆ ಅವನು ಅಡ್ವೈಸ್ ಮಾಡಿದವನು. ಡೋಂಟ್ ಟ್ರಸ್ಟ್ ಯುವರ್ ವೈಫ್ ಅಂತಲೂ ಹೇಳಿದ್ದೆ. ಯಾಕಂದ್ರೆ ಹೆಂಡತಿ ಜೊತೆಗೆ ಇನ್ನೊಬ್ಬ ರಾಜ ಬಂದು ಬೇರೆ ಯಾವುದೇ ರೀತಿಯಲ್ಲಿ ಗೌಪ್ಯ ದಾಖಲೆಗಳನ್ನು ಸಂಗ್ರಹಣ ಮಾಡೋದು, ಗೌಪ್ಯ ಮಾರ್ಗಗಳನ್ನು ಸಂಗ್ರಹ ಮಾಡೋದು ಅಂತೇಳಿ ಹೆಂಡತಿಯನ್ನು ನಂಬಾರ್ದು ಅಂತ ಒಂದು ಆಲೋಚನೆ ಮಾಡಿ ನಮ್ಮ ಮನುಷ್ಯರು ಹೇಗೆ ಬದುಕ್ತಾರೆ ಅನ್ನೋದನ್ನು ಆವಾಗಲೇ ಆಲೋಚನೆ ಮಾಡಿದ್ರು ಕೌಟಿಲ್ಯ. ನಾವು ಹೇಗೆ ಬದಲಾಗ್ತೀವಿ ಅಂತ ಆಲೋಚನೆ ಮಾಡಿದ್ರು. ಒಂದು ಸಭೆ ನಡೆಸ್ತಾರೆ. ಸಭೆ ನಡೆಸುವಾಗ ಯಾವುದೋ ಒಂದು ವಿಷಯವಾಗಿ ನಮ್ಮಲ್ಲಿ ಕೋಶ ಅಂದ್ರೆ ಟ್ರೆಷರಿ, ನಾವು ಈಗ ಹೇಳುವ ಬ್ಯಾಂಕ್, ಅಥವಾ ನಮ್ಮ ಮನೆಯಲ್ಲಿ ದುಡ್ಡಿಟ್ಟುಕೊಳ್ಳುವ ಅಕ್ಕಿಯ ಪಾತ್ರೆ ಎಲ್ಲ ಹಳ್ಳಿ ಹೆಣ್ಮಕ್ಳಿಗೆ ಗೊತ್ತಿರಬೇಕು. ಅಮ್ಮ ಅಜ್ಜಿದಿರು ಏನ್ ಮಾಡ್ತಿದ್ರು ಅಂತಂದ್ರೆ ಅವ್ರಿಗೆ ಬ್ಯಾಂಕ್ ಇರಲಿಲ್ಲ. ಅಕ್ಕಿ ಬಾಟ್ಲಿ ಜೋಶಿ ಸರ್ ಗೊತ್ತು ನಿಮ್ಗೆ, ಅಜ್ಜಿ ಅಂದಿರಲ್ಲ, ಅಕ್ಕಿ ಎಲ್ಲಿಡ್ತಿದ್ರು ಅದರೊಂದು ಕವರ್ ಮಾಡಿ ಅದೊಂದು ದುಡ್ಡು ಇಡ್ತಾ ಇದ್ರು. ಅದು ಬರಿದಾದಾಗ, ಅದು ಖಾಲಿ ಆದಾಗ ದುಡ್ಡನ್ನ ಹೇಗೆ ಸಂಗ್ರಹ ಮಾಡಬೇಕು ಅನ್ನೋ ಬಹಳ ದೊಡ್ಡ ಪ್ರಶ್ನೆ ಮೌರ್ಯ ಆಡಳಿತಕ್ಕೆ ಬರ್ತದೆ. ಆಗ ಕೌಟಿಲ್ಯ ಈಗ ನಿಮ್ಮ ತರ ಮಕ್ಕಳನ್ನೆಲ್ಲ ಕರೆದು, ಅಥವಾ ಎಲ್ಲ ಊರಿನ ಹಿರಿಯರನ್ನೆಲ್ಲ ಕರೆದು, ಸೈಲೆಂಟ್ ಆಗಿ ಕೆಲಸ ಮಾಡೋ ಹಿರಿಯರನ್ನೆಲ್ಲ ಕರೆದು ನಾವೇನ್ ಮಾಡ್ಬೋದು ಅಂತ ಕೇಳಿದಾಗ, ನೀ ಈ ಮಕ್ಕಳ ತರ ಗಳಗಳ 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 ಅಂತ ಮಾತಾಡ್ತಿರ್ತಾರೆ. ಎಲ್ಲ ತುಂಬಾ ಯಾವುದರ ಬಗ್ಗೆ ಚಿಂತೆ ಇಲ್ಲ. ಇಲ್ಲೊಬ್ಬ ಮಿನಿಸ್ಟರ್ ಕರೆದು, ನಾಳೆ ಊಟ ಇಲ್ಲ ನಮ್ಗೆ, ಆಹಾರ ಇಲ್ಲ, ವೈರಿಗಳು ಬಂದ್ರೆ ಯುದ್ಧ ಮಾಡ್ಲಿಕ್ಕೆ ನಮ್ಮ ಹತ್ರ ವಸ್ತುಗಳಿಲ್ಲ, ಮಿಲಿಟರಿ ವಸ್ತುಗಳಿಲ್ಲ, ಅದೆಲ್ಲಕ್ಕಿಂತ ಮುಖ್ಯವಾಗಿ ಹಿರಿಯರು ಸಾಯ್ತಾ ಇದ್ದಾರೆ, ಮಕ್ಕಳು ಸಾಯ್ತಾ ಇದ್ದಾರೆ, ಹೊಟ್ಟೆಗೆ ಊಟ ಇಲ್ಲ, ಹಣ ಇಲ್ಲ ನಮ್ಮ ಹತ್ರ, ಹಣ ಸಂಪಾದನೆ ಮಾಡಬೇಕಾಗಿದೆ, ಏನ್ ಮಾಡಬೇಕು ಅಂತ ಪ್ರಶ್ನೆ ಕೇಳಲಿಕ್ಕೆ ಕೌಟಿಲ್ಯ ಎಲ್ಲ ಸಭೆ ಕರೀತಾರೆ. ಸಭೆ ಕರೆದಾಗ ಬೇರೆ ಬೇರೆಯವರು ಬೇರೆ ಬೇರೆ ಆಲೋಚನೆ ಇರ್ತಾರೆ. ಪ್ರತಿಯೊಬ್ಬರಿಗೂ ಇತ್ತು. ಅದು ಆ ಮನುಷ್ಯ ಸ್ವಭಾವ ಈಗ ಬದಲಾದದಲ್ಲ, ಆವಾಗಲೇ ಇತ್ತು. ಎಲ್ಲರೂ ಅವರವರ ಮಾತಾಡ್ತಾ ಇದ್ರು. ಆವಾಗ ಮಾತಾಡುವಾಗ, ಈ ಸಭೆಯನ್ನ ನಾನು ಮುಂದುವರಿಸಬೇಕೇ ಬೇಡವೇ, ಯಾಕಂದ್ರೆ ನೀವು ಮಾತಾಡ್ತಿದ್ರಲ್ಲ, ಇಂಟ್ರೆಸ್ಟ್ ಇಲ್ಲಲ್ಲ ಯಾರಿಗೂ ಅಂತ ಒಂದು ವಿಷಯವನ್ನ ಮುಂದಿಟ್ಟು, ಯಾರಿಗೆ ಈ ಸಭೆಯನ್ನ ಮುಂದುವರಿಸಬೇಕು ಕೈ ಎತ್ತಿ. ನಮ್ಮಿಡೀ ಮತದಾನ ಪ್ರಾರಂಭ ಆದದ್ದು ವೈಜ್ಞಾನಿಕವಾಗಿ ಅಲ್ಲಿಂದ ಅಂತ ನಾವು ಓದ್ತೇವೆ. ಯಾರಿಗೆ ಈ ಸಭೆಯನ್ನ ನಡೆಸಬೇಕು, ಮುಂದೆ ನಡೆಸಬೇಕು ಅವ್ರ ಕೈ ಎತ್ತಿ, ಮತ್ತು ಯಾರಿಗೆ ಈ ಸಭೆ ಬೇಡ ಅವ್ರ ಕೈ ಎತ್ತಿ ನೀವು ಹೊರಗಡೆ ಹೋಗಿ ಅಂತ ಹೇಳಿ ಒಂದು ತೀರ್ಮಾನಕ್ಕಾಗ್ತಾರೆ. ನಮ್ಮಲ್ಲಿ ಬಹಳ ದೊಡ್ಡ ದಾಖಲೆಯಾದ ಚರಿತ್ರೆ ಇದು. ಪಬ್ಲಿಕ್ ಒಪಿನಿಯನ್ ಅನ್ನು ತಗೊಳ್ಳೋದು, ಸಾರ್ವಜನಿಕ ಒಂದು ನಿರ್ಧಾರವನ್ನ ತಗೊಳ್ಳೋದು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಬಹಳ ಗಂಭೀರವಾಗಿ ದಾಖಲೆ ಆಗುತ್ತೆ. ಅಲ್ಲಿಂದ ಒಂದು ಪ್ರಜಾಪ್ರಭುತ್ವ ವಾಯ್ಸ್, ಪ್ರತಿಯೊಬ್ಬ ಸಾಮಾನ್ಯ ಹೆಣ್ಣು ಮಗಳಿಗೆ, ಸಣ್ಣ ಹೆಣ್ಣು ಮಗಳಿಗೆ ಅಥವಾ ಒಬ್ಬ ನಾಗರಿಕನಿಗೆ ಮಾತನಾಡುವ ಅವಕಾಶವನ್ನ ಕೈ ಎತ್ತುವುದರ ಮುಖಾಂತರ, ಮತ ಹಾಕುವುದರ ಮುಖಾಂತರ ಕಲ್ಪಿಸಿಕೊಟ್ಟಂತ ಅರ್ಥಶಾಸ್ತ್ರ ನಮ್ಮ ಮುಂದೆ ಇದೆ. ಒಂದೇ ಒಂದು ಸಭೆ ನಾಳೆಯಿಂದ ಆ ಸಭೆ ತೀರ್ಮಾನ ತಗೊಂಡದ್ದು ಬಹಳ ದೊಡ್ಡದಾದ ವಿಷಯ ಆಗುತ್ತೆ. ಇವ್ರ ಮನೆ ತೋಟಕ್ಕೆ ಹೋದೆ ನಾನು, ರಬ್ಬರ್ ಟ್ಯಾಪಿಂಗಿಗೆ ನಮ್ಮ ಹೆಣ್ಮಗಳು ಹೋದ್ಲು, ಇವ್ರ ಮನೆಗೆ ತೋಟ ಇದೆ, ಅವ್ರ ತೋಟಕ್ಕೆ ಕೂಲಿಗೆ ಹೋದೆ ನಾನು. 10 ರೂಪಾಯಿ ಕೂಲಿ ಕೊಟ್ರು ಅವ್ರು, ಮಧ್ಯಾಹ್ನ ಊಟನೂ ಕೊಟ್ರು ನನಗೆ, 10 ರೂಪಾಯಿ ಕೂಲಿ ಕೊಟ್ರು. 10 ರೂಪಾಯಿ ಕೂಲಿಯಲ್ಲಿ 2 ರೂಪಾಯಿಯನ್ನ ನಾನು ಅವ್ರ ಮುಖಾಂತರ ಸರ್ಕಾರಕ್ಕೆ ಕೊಡಬೇಕಾಗಿತ್ತು. ಬಹಳ ದೊಡ್ಡ ಪ್ರಜಾಪ್ರಭುತ್ವ ಅದು. ಈಗ ನೀವು ಟ್ಯಾಕ್ಸ್ ಏನಂತ ಕರಿತೀರಿ, GST ಅಂತ ಕರಿತೀರಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಒಂದು ಕ್ರಾಂತಿಕಾರಿ ಬದಲಾವಣೆ ಕೌಟಿಲ್ಯನಲ್ಲಾಯ್ತು. ನಾನು ಆರಿಫ್ ಬಾಯ್ ತರ ಫೋಟೋಗ್ರಾಫರ್ ಆದೆ, ಒಂದು 100 ರೂಪಾಯಿ ದುಡಿದೆ, ಅದರಲ್ಲಿ 10 ರೂಪಾಯಿನ ಮತ್ತೆ ನಾನು ಇಮಿಡಿಯೇಟ್ ನೇರವಾಗಿ ವಾಪಸ್ ಕೊಟ್ಟೆ. ಹರ್ಷ ಅವರು ಬಂದ್ರು, ಅವರೊಂದಷ್ಟು ದುಡಿದ್ರು. ಪ್ರತಿ ಒಬ್ಬರೂ ದುಡಿಬೇಕಾಗಿತ್ತು. ದುಡಿಯದೆ ಯಾರು ಕೂತ್ಕೊಳ್ಳಿಕ್ಕಿರ್ಲಿಲ್ಲ. ದುಡಿಯೋದವನಿಗೆ ಬದುಕುವ ಹಕ್ಕಿಲ್ಲ ಅಂತ ಅರ್ಥಶಾಸ್ತ್ರ ಆವಾಗಲೇ ಹೇಳಿದ್ವಿ. ಯಾಕಂದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕಾಗಿತ್ತು. ನಾನು ಯಾಕೆ ಈ ಮಾತನ್ನು ಹೇಳಿದ್ದೀನಿ ಮಕ್ಕಳೇ, ನಮ್ಮ ದೇಶದಲ್ಲಿ ಮತದಾನ ಅನ್ನುವುದು, ದಾನ ಬಿಟ್ಬಿಡಿ, ಮತ ಚಲಾವಣೆ ಅನ್ನುವುದು ಮತ್ತು ಮತ ಹಾಕುವುದು ಇವತ್ತು ಈಗ ಪ್ರಜಾಪ್ರಭುತ್ವ ಬಂದ ಮೇಲೆ ಅಲ್ಲ, ಅಥವಾ ನಮ್ಗೆ ಸ್ವಾತಂತ್ರ್ಯ ಬಂದ ಮೇಲೆ ಅಲ್ಲ, ನಮ್ಮ ಚರಿತ್ರೆಯಲ್ಲಿ ಅದು ಬಹಳ ಗಂಭೀರವಾಗಿತ್ತು. ಮತ ಹಾಕಿದ್ರು ಅಂತ ಅಂದ್ರೆ
ಮತ್ತೆ ಅದರ ವಿರುದ್ಧ ಯಾರು ಕೂಡ ಮಾತಾಡ್ಲಿಕ್ಕೆ ಇರ್ಲಿಲ್ಲ. ನಮ್ಮ ಪಂಚಾಯಿತಿಗಳು ಹೇಗಿತ್ತು ಅಂತ ಹೇಳೋದಕ್ಕೆ ನಮ್ಮ ಹಿರಿಯರ ಹತ್ರ ಅಜ್ಜಿ ಕಥೆಗಳನ್ನ ಕೇಳೋದು ನಿಲ್ಲಿಸ್ಬಿಟ್ಟಿದ್ದೀರಿ ಇವಾಗ ನೀವು. ಯಾಕಂದ್ರೆ ಮೊಬೈಲ್ ಫೋನ್ ನೋಡ್ತೀರಿ. ಅಜ್ಜಿಯವ್ರ ಹತ್ರ ಕೇಳಿ ಹಿಂದುಗಡೆ ಎಲ್ಲ ಮತ ಆಗ್ತಾ ಇದ್ದಾಗ ಹಳ್ಳಿ ಕಟ್ಟೆಯಲ್ಲಿ ಕೂತ್ಕೊಂಡು ತೀರ್ಮಾನ ಹೇಗೆ ಆಗ್ತಾ ಇತ್ತು ಅಂತ. ಊರಿನ ಹಿರಿಯರು ತೀರ್ಮಾನ ಮಾಡಿದ್ರೆ ಅದರ ವಿರುದ್ಧ ಮಾತನಾಡುವ ಹಕ್ಕು ಮತ್ತು ಧೈರ್ಯ ಯಾರಿಗೂ ಇರಲಿಲ್ಲ. ಯಾಕಂದ್ರೆ ಅದು ಬಹಳ ಪ್ರಜಾಪ್ರಭುತ್ವ ನೆಲೆಯಲ್ಲಿ ತೀರ್ಮಾನ ಆಗಬೇಕಾಗಿತ್ತು. ನಮ್ಮಲ್ಲಿ ವ್ಯವಸ್ಥೆ ಬಹಳ ಚೆನ್ನಾಗಿತ್ತು. ಈಗ ನಾವೇನ್ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿದ್ದ ವ್ಯವಸ್ಥೆಯನ್ನ ಮುಂದುವರಿಸಬೇಕೇ ಹೊರತು ಅದಕ್ಕೆ ಅಪಚಾರ ಎಸಗುವಾಗ ಮಾಡಬಾರದು. ಈ ಕಾರಣದಿಂದಲೇ ಈ ಅಭಿಯಾನ ಪ್ರಾರಂಭ ಆಗುತ್ತೆ. ಅದರ ಅರ್ಥ ನಾವು ಹೊಸದಾಗಿ ಒಂದು ಹೊಸ ಸಂಸ್ಕೃತಿಯನ್ನು ರಚನೆ ಮಾಡ್ತಾ ಇದ್ದೀವಿ ಅಂತ ಅಲ್ಲ. ನಾವು ನಮ್ಮ ಒಳಗಡೆ ಇರುವ ಈ ಪ್ರವೃತ್ತಿಯನ್ನ, ಈ ನಂಬಿಕೆಯನ್ನ ಮತ್ತು ಈ ಶಕ್ತಿಯನ್ನ ನಾವು ನಂತರ ಮುಂದುವರಿಸ್ಕೊಂಡು ಹೋಗ್ಬೇಕು. ಸಭೆಯಲ್ಲಿ ಕೈ ಎತ್ತಿ ನಾನು ಇದರ ಪರವಾಗಿದ್ದೇನೆ, ನಿಮ್ಮ ತೀರ್ಮಾನದ ವಿರುದ್ಧವಾಗಿದ್ದೇನೆ ಅಂತ ಹೇಳುವ ಧೈರ್ಯವನ್ನ ನಮ್ಮ ಪ್ರತಿಯೊಬ್ಬರೂ ಬಯಸ್ಕೊಂಡಿದ್ರೆ ಇದು ಬಹಳ ಸಂಪೂರ್ಣ ಆಗುತ್ತೆ. ಎರಡನೇ ಮೀಟಿಂಗ್ ಮಾಡ್ತಾರೆ, ಬಹಳ ಮುಖ್ಯವಾದದ್ದು, ಇದು ನೀವು ಗಮನಿಸಬೇಕು. ಎರಡನೇ ಮೀಟಿಂಗ್ ಮಾಡ್ತಾರೆ, ಸುಮಾರು ದುಡ್ಡು ಬಂತು, ದುಡ್ಡು ಈಗ ಶೇಖರಣೆ, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದೀರಿ, ಹಾಗಾಗಿ ಎಲ್ಲರೂ ಕೊಡುಗೆ ಕೊಟ್ಟಿದ್ದೀರಿ, ನಿಮ್ಮ ಹಕ್ಕು ಈಗ ಇದನ್ನ ಹೇಗೆ ಬಳಸ್ಕೊಳ್ಬೇಕು. ಯಾರಾದ್ರೂ ನಾನೇ ಒಬ್ಬ ತಿಂದ್ಬಿಟ್ರೆ, ನಾನೇ ಒಬ್ಬ ಲಂಚ್ ಅಂದ್ರೆ ಅದಕ್ಕೆ ನೀವು ಇಲ್ಲಿ ಲಂಚ್ ಅಂತ ಬರ್ದಿದ್ದೀರಿ, ಮೋಸ ಅಂತ ಬರ್ದಿದ್ದೀರಿ. ಈಗ ಲಂಚ್ ಆಗಿ ತಗೊಂಡ್ಬಿಟ್ಟು ಈ ದುಡ್ಡನ್ನು ನಾನೇ ತಗೊಂಡ್ಬಿಟ್ಬಿಟ್ರೆ. ಎರಡನೇ ಮೀಟಿಂಗ್ ಮಾಡುವಾಗ ಮತ್ತೆ ಇಲ್ಲೆಲ್ಲ ಹಿರಿಯ ಅಧಿಕಾರಿಗಳು ಕೂತಿದ್ದಾರೆ, ಜೋಶಿ ಸಾಹೇಬರು ಕೂತಿದ್ದಾರೆ, ಶ್ರೀರಾಮ್ ಕೂತಿದ್ದಾರೆ, ನಮ್ಮ ಎಲ್ಲ ಸಮಾಜ ಸೇವಕರು ಕೂತಿದ್ದಾರೆ. ಒಬ್ಬೊಬ್ಬರು ಕೈ ಎತ್ತುವಾಗ ಆರಿಫ್ ಬಾಯಿ ಕೈ ಎತ್ತರು, ಇದು ನನ್ನ ವಿರುದ್ಧ ಎತ್ತಿದ ಕೈ, ಶ್ರೀನಣ್ಣನಿಗೆ ಕೋಪ ಆಯ್ತು. ನಮ್ಮ ಹೆಣ್ಮಗಳು ಕೈ ಎತ್ತಿದ್ರು, ಇದು ನನ್ನ ಪರವಾಗಿರೋದು, ಜೋಶಿ ಸರ್ ಹೇಳಿದ್ರು. ನಮ್ಮ ಫೋಟೋಗ್ರಾಫರ್ ಹೇಳಿದ್ರು, ಇದು ಅವರ ವಿರುದ್ಧ ಹೇಳಿದ್ದು, ಇದು ಶಮನ ವಿರುದ್ಧ ಹೇಳಿದ್ದು, ನಮ್ಮ ಪ್ರವೀಣನ ವಿರುದ್ಧ ಹೇಳಿದ್ದು ಅಂತ ಐಡೆಂಟಿಫೈ ಆಗ್ಬಿಡ್ತು. ಗೊತ್ತಾಯ್ತು ನೀವು ಯಾರ್ಯಾರ ಮೇಲೆ ಕೈ ಎತ್ತುತ್ತೀರಿ, ಯಾರ್ಯಾರ ಮೇಲೆ ನೀವು ವಿರುದ್ಧ ಮಾಡ್ತೀರಿ ಅನ್ನೋದು ಗೊತ್ತಾಯ್ತು. ಅದಕ್ಕೆ ಕೌಟಿಲ್ಯ ಇಮಿಡಿಯೇಟ್ ಒಂದು ದಾಖಲೆಯನ್ನು ಮಾಡ್ತಾರೆ. ಇನ್ನು ಮೇಲೆ ನೀವು ಮತ ಹಾಕುವುದನ್ನ ಯಾರೂ ಕೂಡ ಗಮನಿಸಬಾರ್ದು, ಯಾಕಂದ್ರೆ ಸಂಬಂಧ ಕಳ್ಕೊಳ್ಬಾರ್ದು. ನೀವು ಕೈ ಎತ್ತಿ ಅಂತೇಳಿ ಹಳ್ಳಿನಲ್ಲಿ ಪ್ರಾಬ್ಲಮ್ ಆಯ್ತಲ್ಲ, ಇವಾಗ ಆರೇ ಬಾಯ್ ನನ್ನ ವಿರೋಧಿ ಆದ್ರಲ್ಲ, ಈ ಹೆಣ್ಣು ಮಗಳು ನನ್ನ ವಿರೋಧಿ ಆದ್ರಲ್ಲ ಅಂತೇಳಿ ವಿರೋಧಕ್ಕೆ ಆಸ್ಪದ ಕೊಡದೆ ಇಡೀ ಮತದಾನವನ್ನ, ಈ ಅಭಿಪ್ರಾಯವನ್ನ ಗೌಪ್ಯವಾಗಿ ಮಾಡಬೇಕು ಅಂತೇಳಿ ಒಂದು ಶಾಸನವನ್ನೇ ಹೊರಡಿಸ್ತಾರೆ. ಅಲ್ಲಿಂದ ಪ್ರಾರಂಭ ಆಯಿತು ಗೌಪ್ಯ ಮತದಾನ ನಮ್ಮ ದೇಶದಲ್ಲಿ. ಅದರಿಂದ ಮುಂಚೆ ಇತ್ತು ಅಂತ ಕೇಳಿದ್ರೆ ಅದು ದಾಖಲೆ ಆಗಲಿಲ್ಲ. ಆದ್ರೆ ಈಗ ನಮ್ಮ ಹತ್ರ ದಾಖಲೆ ಇದೆ. ಯಾಕೆ ಗೌಪ್ಯ ಮತದಾನ ಬಂತು? ಇಲ್ಲೊಬ್ರು ಬಿಜೆಪಿ ಅವರಿದ್ದಾರೆ, ಅಲ್ಲೊಬ್ರು ಕಾಂಗ್ರೆಸ್ ಅವರು ಇದ್ದಾರೆ, ಜನತಾ ದಳವರು ಇದ್ದಾರೆ, SDP ಅವರು ಇದ್ದಾರೆ, ಎಲ್ಲ ABCD ಪಕ್ಷದವರೆಲ್ಲ ಇದ್ದಾರೆ. ಎಲ್ಲರೂ ಅವರವರು ರಿಜಿಸ್ಟರ್ ಆದದ್ದು, ಯಾರು ಇಲ್ಲೀಗಲ್ ಅಲ್ಲ, ಅನ್ಯಾಯ ಮಾಡಿ ಅಥವಾ ಕಾನೂನಾತ್ಮಕವಾದ ವ್ಯವಸ್ಥೆ ಅಲ್ಲ, ಅದು ಕಾನೂನಾತ್ಮಕವಾಗಿ ರಿಜಿಸ್ಟರ್ ಆಗಿ ವೋಟ್ ಮಾಡ್ತಾ ಇದ್ದಾರೆ. ಆದ್ರೆ ಇವರು ನನ್ನ ಸಪೋರ್ಟ್ ಮಾಡುವವರು, ಅವರು ಇನ್ನೊಬ್ಬರ ಸಪೋರ್ಟ್ ಮಾಡೋರು ಅಂತ ಹಳ್ಳಿನಲ್ಲಿ ಬಿರುಕು ಇವತ್ತು ಬಂದ್ಬಿಟ್ಟಿದ್ದಾರೆ. ಒಂದೇ ಮನೆಯಲ್ಲಿ ಅಣ್ಣ ತಮ್ಮದಿರು ಮಾತಾಡೋದಿಲ್ಲ, ಒಂದೇ ಮನೆಯಲ್ಲಿ ಕುಟುಂಬದವರು ಹೆಂಡತಿ ಬೇರೆ, ಗಂಡ ಯಾರ ಪಕ್ಷ ಬೇರೆ ಬೇರೆ ಇದೆ. ಒಬ್ರು ಕಾಂಗ್ರೆಸ್ ಕೆಲಸ ಮಾಡ್ತಾರೆ, ಇನ್ನೊಬ್ರು SDP ಕೆಲಸ ಮಾಡ್ತಾರೆ, ಮತ್ತೊಬ್ರು RSS ಕೆಲಸ ಮಾಡ್ತಾರೆ, BJP ಕೆಲಸ ಮಾಡ್ತಾರೆ. ಇಡೀ ಕುಟುಂಬವೇ ಮತದಾನದ ಹೆಸರಿನಲ್ಲಿ ಛಿದ್ರ ಆಗಿದ್ದನ್ನ ನೋಡಿದ್ದೇವೆ ನಾವು. ಎಷ್ಟೋ ವೈವಾಹಿಕ ಜೀವನದಲ್ಲಿ ನಾವು ಡೈವರ್ಸ್ ಗಳನ್ನ ಕಂಡಿದ್ದೇವೆ. ಯಾಕಂತಂದ್ರೆ ನೀವು ಆ ಪಾರ್ಟಿ, ನಾನು ಈ ಪಾರ್ಟಿ ಅಂತ. ಇದನ್ನ ಅವಾಯ್ಡ್ ಮಾಡಕ್ಕೆ ಅವಾಗಲೇ ನಮ್ಮಲ್ಲಿ ಈ ನಮ್ಮ ಚರಿತ್ರೆ ಒಳಗಡೆ ಒಂದು ವ್ಯವಸ್ಥೆ ಬಂದಿತ್ತು, ಅದು ಗೌಪ್ಯ ಮತದಾನ. ನೀವು ಹೇಗಾದ್ರೂ ಮಾಡಿ, ನಿಮ್ ತರ ಆವಾಗ ಏಷ್ಯನ್ ಪೈಂಟ್ಗಳು ಅಥವಾ ಪೆನ್ಗಳು, ಪೆನ್ಸಿಲ್ಗಳು ಇಲ್ಲದಿದ್ರೂ ಕೂಡ ಅಲ್ಲಿ ಒಂದು ಪುಡಿ, ಒಂದು ಪೌಡರ್ ಅನ್ನ ಯೂಸ್ ಮಾಡಿ, ಆ ಪೌಡರ್ ಅನ್ನು ನೀವು ಬಳಸಿದ್ರೆ ಸಾಕಿತ್ತು. ಆ ಪೌಡರ್ ಅನ್ನ ಬಳಸಿ ನೀವು ಒಂದು ಕಡೆ ಹಾಕಬೇಕಾಗುತ್ತೆ. ನಿಮ್ಮ ಗುರುತನ್ನು ನೀವು ಹಾಕಿ, ನಾನು ಈ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದೇನೆ ಅಥವಾ ನಾನು ಶ್ರೀನಣ್ಣನಿಗೆ ಬೆಂಬಲ ಕೊಡ್ತಾ ಇದ್ದೇನೆ, ಕೊಡುದಿಲ್ಲ ಅಂತ ಹೇಳಿ ಪೌಡರ್ ಅನ್ನ ಬಳಸ್ಕೊಳ್ಳಿಕ್ಕೆ ಒಂದು ಸಣ್ಣ ವ್ಯವಸ್ಥೆ ಇತ್ತು. ಗೊತ್ತಾಗ್ತಿರ್ಲಿಲ್ಲ ಆ ಪೌಡರ್ ಎಂತದ್ದು ಅಂತಂದ್ರೆ ಎಷ್ಟು ವೈಜ್ಞಾನಿಕವಾಗಿತ್ತು ಅಂತಂದ್ರೆ, ಈ ತರ ನಿಮ್ಗೆ ಶಾಯಿ ಹಾಕಿ ನಾನು ವೋಟ್ ಮಾಡಿದ್ದೇನೆ, ನಾನು ವೋಟ್ ಮಾಡಿಲ್ಲ ಅಂತ ಅಲ್ಲ, ನೋಟಾ ನಾನು ಅಂತ ಅಲ್ಲ. ಆ ಪೌಡರ್ ನೀವು ಕೈಲಿ ಬಳಸಿದ್ರೆ ಗುರುತು ಸಿಗ್ತಿರ್ಲಿಲ್ಲ. ಆಗ ಅದು ಕೆಂಪುದೋ ಅದು ಕಪ್ಪುದೋ, ಕೆಂಪಾದ್ರೆ ನಾನು ಸಪೋರ್ಟ್ ಮಾಡ್ತೇನೆ, ಕಪ್ಪಾದ್ರೆ ನಾನು ಸಪೋರ್ಟ್ ಮಾಡೋದಿಲ್ಲ ಅಂತ ಕಲರ್ ಇತ್ತು, ಇಂಡಿಕೇಶನ್ಸ್ ಇತ್ತು. ಇದ್ಯಾವುದೂ ಇಲ್ಲದೆ ನಾನು ಕ್ಲೀನ್ ಹ್ಯಾಂಡ್, ಯಾವುದೂ ಇಲ್ಲ, ಯಾವುದೇ ತರದ ಪಾರ್ಶಾಲಿಟಿ ಮಾಡದೆ, ಯಾರಿಗೂ ತೊಂದರೆ ಕೊಡದೆ ನ್ಯಾಯಯುತವಾಗಿ ಮತ ಮಾಡ್ತಾನೆ. ಎಷ್ಟು ಚೆನ್ನಾಗಿ ಬರ್ದಿದ್ರಿ, ಎಷ್ಟು ಅದ್ಭುತವಾದ ಮೆಸೇಜ್ ಇದು. ನ್ಯಾಯಯುತವಾಗಿ
ಭಯ ಇಲ್ಲದೆ, ಯಾರ ಒತ್ತಡಕ್ಕೂ ಮಣಿಯದೆ ನನ್ನ ಮತ ಆಗ್ತಾ ಇದ್ದೇನೆ ಅಂತ ಹೇಳುವ ಒಂದು ಅಂಶವನ್ನ ಕೌಟಿಲ್ಯ ಬಹಳ ಗಂಭೀರವಾಗಿ ಒಂದು ವೈಜ್ಞಾನಿಕ ಪೌಡರ್ ಅನ್ನು ಬಳಸಿಕೊಂಡು ಮಾಡಿದ್ರು. ನನ್ನ ಅಭಿಪ್ರಾಯ ಕೊಟ್ಟಿದ್ದೇನೆ, ಕೆಂಪು ಮತ್ತು ಕಪ್ಪು, ಆದ್ರೆ ಅದು ಗೊತ್ತಾಗ್ತಾ ಇಲ್ಲ ನನಗೆ. ಯಾಕೆ ಇದು ಬಂತು ಅಂತಂದ್ರೆ, ಮತದಾನ ಈ ದೇಶದಲ್ಲಿ ಪ್ರಾರಂಭ ಆದ್ಮೇಲೆ ಒಂದು ಹೊಸ ತರದ ಸಾಮಾಜಿಕ ಸಂಬಂಧ ಹುಟ್ಟುಕೊಂಡಿದೆ ನಮ್ಮಲ್ಲಿ. ಅದು ಮತದಾನಕ್ಕೆ ಮಾತ್ರ ಮೀಸಲಾಗಿಲ್ಲ, ಒಂದು ವ್ಯವಸ್ಥೆಯ ಒಳಗಡೆಯೇ ಇನ್ನೊಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿಕೊಂಡ್ವಿ ನಾವು. ಬಹುಶಃ ಈ ತರದ ಜನಶಿಕ್ಷಣ ವ್ಯವಸ್ಥೆ, ಟ್ರಸ್ಟ್ ಅನ್ನೋದು ಇದನ್ನೆಲ್ಲ ಮೀರಿ ನಿಂತು ಮತದಾನವನ್ನ ನೀವು ಇಷ್ಟು ಸುಲಭವಾಗಿ ಹೃದಯಕ್ಕೆ ಇಮೋಷನಲ್ ತಗೊಳ್ಬೇಡಿ, ನಿಮ್ಮ ಕರ್ತವ್ಯವನ್ನಾಗಿ ಮಾಡಿ. ಇದು ದಾನ ಏನಲ್ಲ, ಯಾರಿಗೂ ದಾನ ಕೊಡೋದೇನಲ್ಲ. ಆ ಪದ ತುಂಬಾ ತುಂಬಾ ಸಮಸ್ಯೆ ಇರುವ ಪದ. ದಾನ ಅಂತ ಹೇಳಿದ ತಕ್ಷಣನೇ ನಾನು ದಾನ ಕೊಟ್ಟಿದ್ದೀನಿ, ನಾನು ಹೇಳಿದಾಗ ನಡ್ಕೋಬೇಕು ಅಂತ ಏನಲ್ಲ. ಯಾವುದಾದ್ರೂ ಒಬ್ಬ ಸಾಮಾನ್ಯ MLA ನೀವು ಹೇಳಿದಾಗ ನಡ್ಕೋತಾರೆ ಇವತ್ತು? ಯಾಕಂದ್ರೆ ನೀವು ದಾನ ಮಾಡಿದಿರಲ್ಲ, ಅವರೇ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಸಮಾನ ಶಕ್ತಿ ಇದೆ. ಒಬ್ಬ ನಮ್ಮ ಪಂಚಾಯತಿ ಮೆಂಬರ್ ನಮ್ಮನ್ನು ಕಂಟ್ರೋಲ್ ಮಾಡ್ತಾರೆ ಇವತ್ತು. ಹಾಗಾಗಿ ಅದು ದಾನ ಅಲ್ಲ, ನಿಮ್ಮ ಕರ್ತವ್ಯ, ನೀವು ಮಾಡ್ತಾ ಇರುವ ಕರ್ತವ್ಯ. ನಿಮಗೆ ದೇವರು ಕೊಟ್ಟಿರುವ ಅತ್ಯಂತ ದೊಡ್ಡ ಒಂದು ಒಳ್ಳೆಯ ಅವಕಾಶ. ಯಾಕೆ ಅಂತಂದ್ರೆ, ನೀವು ಇವತ್ತು ಮತದಾನ ಹಾಕಿದ್ರೆ ಯಾರೋ XYZ ಗೆದ್ದು ಬರ್ತಾರೆ, ತೊಂದರೆ ಇಲ್ಲ. ಆದ್ರೆ ಇನ್ನು 5 ವರ್ಷ ನಮ್ಮ ಮಕ್ಕಳು ಬದುಕಲಿಕ್ಕೆ, ಸಂತೋಷವಾಗಿ ಬದುಕಲಿಕ್ಕೆ, ಸೌಹಾರ್ದಯುತವಾಗಿ ಬದುಕಲಿಕ್ಕೆ, ಏನೂ ಇಲ್ಲದಿದ್ರು ಒಂದಷ್ಟು ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡುವ, ತೀರ್ಮಾನ ತೆಗೆದುಕೊಳ್ಳುವ ಒಂದು ವ್ಯವಸ್ಥೆಗೆ ಒಬ್ಬರನ್ನು ನೀವು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀರಿ. ಹಾಗಾಗಿ ಮತದಾನ ಅಥವಾ ಮತ ಚಲಾವಣೆ ಮಾಡೋದು ಸುಮ್ಮನೆ ಸುಲಭದ ಕೆಲಸ ಅಲ್ಲ. ನಮಗೆ ತಲೆನೋವಾಗುತ್ತೆ, ಹೋಗಿ ಒಂದು ಬೂತ್ನಲ್ಲಿ ಕೂತ್ಕೊಂಡು ಬಿಸಿಲಲ್ಲಿ ನಿಂತ್ಕೊಂಡು ನಾವೊಂದು ರಜಾ ಮಾಡಿ ಒಂದು ಮತದಾನ ಹಾಕಿ ಬರೋದು. ಅದು ಬರೀ ಹಾಗೆ ಅಲ್ಲ, ಅದು ಇಡೀ ಮಕ್ಕಳ ಬಹುಶಃ ಹುಟ್ಟಲಿಕ್ಕಿರುವ ಮಕ್ಕಳ ಭವಿಷ್ಯವನ್ನ ನಿರ್ಧಾರ ಮಾಡುವ ಅತ್ಯಂತ ದೊಡ್ಡ ಕೆಲಸ. ಬೇರೆ ಯಾವ ಕೆಲಸದಲ್ಲೂ ಇಷ್ಟು ಮಹತ್ವ ಇಲ್ಲ. ಒಂದೊಂದು ಉದ್ಯೋಗ ತಗೊಳ್ತೇನೆ, ನನ್ನ ಹೊಟ್ಟೆಪಾಡು, ನನ್ನ ಹೆಂಡತಿ ಮಕ್ಕಳ ಹೊಟ್ಟೆಪಾಡು ಆಗ್ತದೆ ಹೊರತು ದೇಶದ ಹೊಟ್ಟೆಪಾಡಿಗೆ ನಾನು ಕೆಲಸ ಮಾಡೋದೇನಿಲ್ಲ. ನಾನೊಂದು ಮನೆ ಕಟ್ತಾನೆ, ನನಗೊಂದು ಸಣ್ಣ ನೆರಳಾಯ್ತು ಹೊರತು ಅದು ಬೇರೆ ಏನು ಆಗುವುದೇ ಇಲ್ಲ. ಮತ ಚಲಾವಣೆ ಹಾಗಲ್ಲ. ಮತ ಚಲಾವಣೆ, ನೀವು ಚಲಾಯಿಸುವ ಮತ ನಿಮ್ಗಲ್ಲ, ಅದು ಇನ್ನೊಬ್ಬರಿಗಿರುವಂಥದ್ದು. ಹಾಗಾಗಿ ಮತ ಚಲಾವಣೆ ಅತ್ಯಂತ ದೊಡ್ಡ ದೇವರ ಕೆಲಸ. ಅದು ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಈ ಕೆಲಸ ನೀವು ಏನ್ ಮಾಡ್ತೀರಿ ಅವತ್ತು ಮತದಾನದ ದಿವಸ ತಪ್ಪದೆ ಮತ ಮಾಡುವ, ಚಲಾವಣೆ ಮಾಡುವ ನಿಮ್ ಕೆಲಸ ಇದೆಲ್ಲ, ಇದು ಯಾವುದೂ ನಿಮ್ಮ ಸ್ವಾರ್ಥಕ್ಕೆ ಮಾಡೋದಲ್ಲ. ಇದೆಲ್ಲವೂ ನೀವು ಇನ್ನೊಬ್ಬರಿಗೋಸ್ಕರ, ಹಿರಿಯರಿಗೋಸ್ಕರ, ಈ ಊರಿನ ಜನರಿಗೋಸ್ಕರ, ನಮ್ಮ ಸಮುದಾಯಕ್ಕೋಸ್ಕರ ಮತ್ತು ನಮ್ಮ ಎಲ್ಲ ಸಮುದಾಯದಲ್ಲಿ ಬದುಕುವ ಎಲ್ಲರಿಗೋಸ್ಕರ ನಾವು ಮಾಡುವ ದೊಡ್ಡ ಪರೋಪಕಾರಿ ಕೆಲಸ ಅದು. ಹಾಗಾಗಿ ಅದು ಮತದಾನ ಅಂತ ಕರಿಬೇಡಿ, ಇದು ಪರೋಪಕಾರಿ. ನಿಮ್ಮ ಒಂದು ಮತ ಇಡೀ ನಮ್ಮ ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಹಾಗಾಗಿ ಎಷ್ಟು ಜಾಗರೂಕತೆ ಆಗಿರ್ಬೇಕು ಅಂತಂದ್ರೆ, ನೀವೊಬ್ಬ ದೇವದೂತಂತರನೇ ಕೆಲಸ ಮಾಡಬೇಕು. ಆದ್ರೆ ನಾವು ಹೇಗಿದ್ದೇವೆ ನೋಡಿ, ನಮ್ಮ ಸಮಾಜ ಹೇಗಿದೆ ನೋಡಿ, ಅದಕ್ಕೆ ನೀವೆಲ್ಲ ಬಹಳ ನೀತಿಯಿಂದ, ನಿರ್ಭೀತಿಯಿಂದ ಕೆಲಸ ಮಾಡಬೇಕು ಮತ್ತು ಬಹಳ ಸ್ವಚ್ಛ ಆತ್ಮಸಾಕ್ಷಿಯಿಂದ ಮಾಡಬೇಕು. ನಮ್ಮ ಆತ್ಮಸಾಕ್ಷಿಗಳೆಲ್ಲ ಪ್ರಾಬ್ಲಮ್ಯಾಟಿಕ್ ಆದ. ನಾನು ಒಂದು ಜಾತಿಯವನು, ಒಂದು ಧರ್ಮದವನು, ಒಂದು ವರ್ಗದವನು ಮತ್ತು ಯಾವುದೋ ಒಂದು ಸಮುದಾಯಕ್ಕೆ ಸೇರಿದವನು, ಯಾರೋ ನನ್ನನ್ನು ಇನ್ಫ್ಲುಯೆನ್ಸ್, ಜೋಶಿ ಸಾಹೇಬ್ರದ್ದು ಪ್ರೋಗ್ರಾಮ್ ನನ್ನನ್ನು ಇನ್ಫ್ಲುಯೆನ್ಸ್ ಮಾಡಿದೆ, ಹಂಗೆ ಅವರದ್ದು ಒಂದು ಪಾರ್ಟಿಯಲ್ಲಿ ಇದ್ರೆ ಅವರು ನನ್ನನ್ನು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ಹಾಗಾಗಿ ನನ್ನಲ್ಲಿ ಆತ್ಮಸಾಕ್ಷಿ ಅಂತ ಏನಿಲ್ಲ. ನನ್ನಲ್ಲಿರುವ ಸಾಕ್ಷಿ ಏನು ಅಂತಂದ್ರೆ, ನಾನು 10-15 ಫೋರ್ಸ್ಗಳಿಂದ, 10-15 ಅಂಶಗಳಿಂದ ಪ್ರಭಾವಿತನಾದ ಒಬ್ಬ ವ್ಯಕ್ತಿ. ನಾನು ಆತ್ಮಸಾಕ್ಷಿಯಲ್ಲಿ ಬರಬೇಕು. ನನಗೆ ತುಂಬಾ ಕಷ್ಟ ಅದು. ಗಾಂಧಿಯವರ ಹತ್ರನೇ ಕೇಳಿದ್ರು, ಆತ್ಮಸಾಕ್ಷಿ ತಮಗಿದೆಯಾ ಅಂತ. ನನ್ಗೆ ಏನು ಗೊತ್ತಿಲ್ಲ, ಆತ್ಮಸಾಕ್ಷಿ ಅಂದ್ರೆ ಇಲ್ಲ. ಆದ್ರೆ ನನ್ನ ಕೆಲಸ ಗೊತ್ತು, ನಾನು ಮಾಡುವ ಕೆಲಸದ ಬಗ್ಗೆ ನನಗೆ ಪರಿಜ್ಞಾನ ಇದೆ, ನನಗೊಂದು ವೃತ್ತಿ ಧರ್ಮ ಅನ್ನೋದು ಗೊತ್ತು. ಹಾಗಾಗಿ ಟಾಯ್ಲೆಟ್ ಕ್ಲೀನ್ ಮಾಡೋದು ನನಗೆ ಗೊತ್ತು, ದೇವ್ರ ಪೂಜೆ ಮಾಡೋದು ಗೊತ್ತು, ರಾಮ ಜಪವನ್ನ ಮಾಡೋದೂ ಗೊತ್ತು ಅಂತ ಗಾಂಧಿ ಆವಾಗ ಹೇಳ್ಕೊಂಡಿದ್ರು ಆತ್ಮಸಾಕ್ಷಿ ಬಗ್ಗೆ. ನಮ್ಮಲ್ಲಿ ಆತ್ಮಸಾಕ್ಷಿ ಎಲ್ಲಿದೆ? ಆತ್ಮವೇ ಇಲ್ಲ ಮತ್ತು ಅದನ್ನ ಸಾಕ್ಷೀಕರಣ ಮಾಡ್ದಂಗೆ. ಯಾಕೆ ಆತ್ಮ ಇಲ್ಲ ಅಂತಂದ್ರೆ, ನೆನ್ಪಿಟ್ಕೊಳ್ಳಿ, ನಿರ್ಭೀತಿಯಿಂದ ನಾನು ವೋಟ್ ಹಾಕಬೇಕು, ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ನಾನು ವೋಟ್ ಹಾಕಬೇಕು ಅಂತಂದ್ರೆ, ಇಲ್ಲ ನೀವು ಕಲ್ಲಾಗಿರ್ಬೇಕು ಅಥವಾ ನಿರ್ಜೀವ ವಸ್ತು ಆಗಿರ್ಬೇಕು. ಹಾಗಲ್ಲ, ನಾನು ಜೀವಿ ವಸ್ತು. ಈ ಭಾರತದೊಳಗಡೆ ನಾನು
ಬದುಕ್ತಾ ಇದ್ದೇನೆ. ಹಾಗಾಗಿ ಭಾರತವನ್ನು ನಿರ್ಧರಿಸುವ ಸಾಕಷ್ಟು ಸಾಮಾಜಿಕ ಸಮಸ್ಯೆಗಳು ನಮ್ಮ ಮುಂದೆ ಇದ್ದಾವೆ. ನನ್ನ ಬಡತನ ನೋಡಿ, ನಾನು 23-24 ವರ್ಷದಿಂದ ಓಟ್ ಹಾಕ್ತಾ ಬರ್ತಿದ್ದೇನೆ. ಒಂದು ತುತ್ತು ಹಿಟ್ಟಿಗೆ ನನಗೆ ಗತಿ ಇಲ್ಲ. ಆದ್ರೆ ನೀವು ಪ್ರತಿ ಸಾರಿ ಇಲೆಕ್ಷನ್ ವಿನ್ ಆಗಿದ್ದೀರಿ. ಪ್ರತಿ ಸಾರಿ ಓಟ್ ಹಾಕುವಾಗ ನಿಮ್ದು 300 ಕೋಟಿ ಇದ್ದ, ಕಳೆದ ಸಾರಿ ಇದ್ದ 300 ಕೋಟಿ ಇವಾಗ 600 ಕೋಟಿ ಆಗಿದೆ. ಉದ್ಯೋಗ ಇಲ್ಲ, ಇಂಡಸ್ಟ್ರಿ ಮಾಡ್ತಾ ಇಲ್ಲ, ಅಥವಾ ಹಗಲು ರಾತ್ರಿ ದುಡಿತಾ ಇಲ್ಲ, ಹಗಲು ರಾತ್ರಿ ಹೋಗಿ ಫೋಟೋಗ್ರಫಿ ಕೆಲಸ ಮಾಡಿಲ್ಲ, ನೀವು ಸರಿಯಾಗಿ ಟ್ಯಾಕ್ಸ್ ಕಟ್ಟಿಲ್ಲ. ಆದ್ರೆ 300 ಕೋಟಿ ಇದ್ದ ದುಡ್ಡು 301 ಕೋಟಿ ಆಗ್ಲಿಲ್ಲ, 600 ಕೋಟಿ ಆಗಿದೆ. ಆಮೇಲೆ ನಿಮ್ಮ ಹೆಂಡತಿ ಜೊತೆಗೆ ನೀವು ಸಾಲ ತಗೊಂಡಿದ್ದೀರಿ. ಹೆಂಡತಿ ನೋಡಿದ್ರೆ ಅನ್ಎಂಪ್ಲಾಯ್, ಅವ್ರಿಗೂ ಕೂಡ ಇಂಡಸ್ಟ್ರಿ ಇಲ್ಲ, ಅಥವಾ ಭೂಮಿ ಇಲ್ಲ, ಏರ್ಕ್ರಾಫ್ಟ್ ಇದಿಲ್ಲ, ಅಥವಾ ಯಾವುದೇ ತರದ ಮೀನು ವ್ಯಾಪಾರ ಇಲ್ಲ, ಚಿನ್ನದ ವ್ಯಾಪಾರ ಇಲ್ಲ. ಹೆಂಡತಿಗೆ ಲಾಭ ಜಾಸ್ತಿ ಆಗಿದೆ, ಹೆಂಡತಿಯಿಂದ ಸಾಲ ತಗೋತಾರೆ ನಮ್ಮ ವರ್ಷ. ಅಲ್ಲ, ಯಾರಿಗೆ ನಾವು ನಿರ್ಭೀತಿಯಿಂದ ಓಟ್ ಹಾಕೋದು? ಎಲ್ಲಿ ಆತ್ಮಸಾಕ್ಷಿಗೆ ಹೇಳ್ಕೊಳ್ಳೋದು? ಹಾಗಾಗಿ ಎಷ್ಟೋ ಜನ ಇವತ್ತು ಈ ವ್ಯವಸ್ಥೆಯೇ ಬೇಡ ಅಂತೇಳಿ ನೋಟ ಅಂತ ಒಂದು ಇದೆ, ತಮಗೆ ಗೊತ್ತಿರಬೇಕು, ಇದಕ್ಕೆ ಅವರು ಕೆಲಸ ಮಾಡಕ್ ಬಂದಿದ್ದಾರೆ. ನಾನು ಇದನ್ನ ಯಾರನ್ನೂ ಈ ಮೇಲಿನವ್ರನ್ನು ಒಪ್ಪಿಕೊಳ್ತಾ ಇಲ್ಲ. ಯಾಕಂದ್ರೆ ಆತ್ಮಸಾಕ್ಷಿ ಹೇಳಿದಿರಿ ನೀವು ಹೇಳಿದ ಆತ್ಮಸಾಕ್ಷಿ ಅಂತ ನನಗೆ ನಿರ್ಭೀತಿ. ಸರ್, ನನಗೆ ಭಯಂಕರ ಭೀತಿ ಇದೆ. ಇವ್ರನ್ನ ಕಂಡ್ರೆ ಹೆದರಿಕೆ, ಜೋಶಿಯವ್ರನ್ನ ಕಂಡ್ರೆ, ಶ್ರೀರನ್ನ ಕಂಡ್ರೆ ಹೆದರಿಕೆ. ಹಾಗಾಗಿ ನಿರ್ಭೀತಿಯಲ್ಲಿದೆ ನನಗೆ. ನಾವು ಎಲ್ಲರಿಂದ ಭಯದಿಂದ ಇದ್ದಾರೆ. ಅಲ್ಲಿ ಒಬ್ರು ರಾಕ್ಷಸ ಪ್ರವೃತ್ತಿ ಇದೆ, ಕೊಲ್ಲಲಿಕ್ಕೆ ಹೆದರದಿರುವ ರಾಕ್ಷಸ ಪ್ರವೃತ್ತಿಯವರಿದ್ದಾರೆ, ಕದ್ದುಕೊಂಡು ಹೋಗೋ ರಾಕ್ಷಸ ಪ್ರವೃತ್ತಿ ಇದ್ದಾರೆ, ಹಗಲು ದರೋಡೆ ಮಾಡಿದವರು ಇದ್ದಾರೆ ನಮ್ಮಲ್ಲಿ. ನಾವು ಸಾಯ್ತಾ ಇದ್ದೀವಿ, ನಮ್ಗೊಂದು ಕಷ್ಟ ಇದೆ, ಒಂದು ಬದುಕು ಕೊಡಿ ಅಂತ ಕೇಳಿದ್ರೆ, ನಿರುದ್ಯೋಗದಿಂದ ಕೇಳಿದ್ರೆ ಇದರ ಬಗ್ಗೆ ಕಿವಿ ಕೇಳಿದವರು ಸುಮಾರು ಜನ ಹೊರಗಡೆ ಇದ್ದಾರೆ. ಹಾಗಾಗಿ ನಿರ್ಭೀತಿಯಿಂದ ಬದುಕುದು ಹೆಂಗೆ? ಸೊ ನಾವು ಎಷ್ಟೋ ಸಾರಿ ಯಾಕೆ ಇದನ್ನೆಲ್ಲ ಈ ನಮ್ಮ ಸಂಸ್ಥೆಗಳು, ಮೈಕ್ರೋ ಲೆವೆಲ್ ಸಂಸ್ಥೆಗಳು ಮಾಡ್ತವೆ ಅಂತಂದ್ರೆ, ಒಂದಷ್ಟು ಬದಲಾವಣೆ ನಿಮ್ಮಲ್ಲಾಗಲಿ ಅಂತ. ಇಲ್ಲಿ ತನಕ ಏನಾಗಿದೆ ಅನ್ನುವುದರ ಬಗ್ಗೆ ತುಂಬಾ ಚರ್ಚೆ ಮಾಡಿ ಮನಸ್ಸಿಗೆ ನೋವು ಹಾಕೊಳ್ಳೋದು ಬೇಡ, ಮಾನಸಿಕವಾಗಿ ನಾವು ಹೆಚ್ಚು ಒತ್ತಡ ಪಡ್ಕೊಳ್ಳೋದು ಬೇಡ. ಆದ್ರೆ ದೇವರು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾನೆ, ಬದಲಾವಣೆ ಸಾಧ್ಯ ಇದೆ ಅನ್ನೋದನ್ನ ದೇವರು ನಮಗೆ ತೋರಿಸ್ಕೊಟ್ಟಿದ್ದಾನೆ. ಎಷ್ಟು ದೊಡ್ಡ ಬದಲಾವಣೆ ಆಗಿದ್ದಾವೆ. ಅದಕ್ಕೆ ಕೆಲವು ಹಳ್ಳಿಗಳು ಇವತ್ತು ಅತ್ಯಂತ ಪ್ರಮುಖವಾಗಿ ಸಾಧನೆ ಮಾಡಿದಂತ ಹಳ್ಳಿಗಳಿದ್ದಾರೆ. ಕೆಲವು ಸಾಧಕರಿದ್ದಾರೆ ನಮ್ಮೊಳಗಡೆ, ಎಂತ ಅದ್ಭುತವಾದ ವಸ್ತುಗಳು ಸಾಧಿಸಿದಕ್ಕೆ ನೀವು ತೋರಿಸಿದ್ದೀರಿ. ಒಬ್ಬರು ಟ್ಯಾಪಿಂಗ್ ಮಾಡ್ತಾರಂತೆ, ಇನ್ನೊಬ್ಬರು ವೈಯಕ್ತಿಕ ಸಾಧನೆ ಇದೆ, ಆತ್ಮಸ್ಥೈರ್ಯವನ್ನ ಪಡ್ಕೊಂಡೋದಿದೆ. ಯಾವತ್ತೂ ನನ್ನ ಸಹೋದರಿಗೆ ಕಾಂಪ್ಲಿಮೆಂಟ್ ಮಾಡಿಲ್ಲ ಇಲ್ಲಿ ತನಕ. ಯಾಕೆಂದ್ರೆ ಅದನ್ನ ನಾನು ನೆನೆಸ್ಲೇ ಇಲ್ಲ ಅವಳ ಹತ್ರ. ಯಾವತ್ತು ಕೇಳಿ ಅವಳ ಹತ್ರ ಮಲಯಾಳಂನಲ್ಲಿ ಮಾತಾಡ್ತೀವಿ, ಆದ್ರೆ ಯಾವತ್ತೂ ಕೂಡ ನಿನ್ ಕಷ್ಟ ಏನು ಅಂತ ಅವಳ ಹತ್ರ ಕೇಳಿಲ್ಲ ನಾನು. ಯಾಕೆಂದ್ರೆ ಕಷ್ಟದವ್ರ ಹತ್ರ ಕಷ್ಟ ಕೇಳ್ತಾ ಬಂದ್ರೆ ಮತ್ತೆ ಮತ್ತೆ ನೆನಪಿಸ್ಬೇಕಲ್ಲ. ನಡೀತದೆ, ಅದ್ರಲ್ಲಿ ದೊಡ್ಡ ವಿಷಯ ಅಂತ ಅನ್ನೋಷ್ಟು ಮಟ್ಟಕ್ಕೆ ಅವರೇ ಬದುಕ್ತಾರೆ ಅಂತಂದ್ರೆ ನಮಗೇನು ಅದರಲ್ಲಿ ಇಂಟ್ರೆಸ್ಟ್? ನೀವು ಸುಮ್ಮನೆ ಬೆಂಬಲ ಕೊಡೋದು ನಿಮ್ ಕೆಲಸ ಅಷ್ಟೇ. ಇದು ಮಾತ್ರ ಮಾಡ್ಬೇಕಾಗಿರೋದು ಅಷ್ಟೇ, ಬೇರೆ ಏನಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಸ್ವಾಭಿಮಾನಿಗಳು, ಎಷ್ಟೋ ಸಂದರ್ಭದಲ್ಲಿ ಸ್ವಾಭಿಮಾನಿಗಳು. ಆ ಸ್ವಾಭಿಮಾನವನ್ನ ನೀವು ಪ್ರತಿ ಸಾರಿ ಅರ್ಥ ಮಾಡ್ಕೊಳ್ಬೇಕು. ನೀವು ಹೇಗಿದ್ದೀರೋ ಹಾಗೇ ಇರಿ, ಯಾರು ಬದಲಾವಣೆ ಆಗ್ಬೇಕು ಅಂತಿಲ್ಲ. ನಾ ಎಕ್ಸ್ ಇದ್ದವ್ ನಾಳೆ ವೈ ಆಗ್ಬೇಕು ಅಂತ ಯಾರು ಹೇಳಿದ್ರು? ಆ ಧರ್ಮವನ್ನೇ ಪೂಜೆ ಮಾಡಿ, ಆ ಧರ್ಮದಲ್ಲೇ ಇರಿ, ಆ ಜಾತಿಯಲ್ಲೇ ಇರಿ, ಆ ವರ್ಗದಲ್ಲೇ ಇರಿ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಒಂದು ಕಿಂಚಿತ್ತು ಸಹಾಯ ಮಾಡ್ಬೋದು ಇನ್ನೊಬ್ಬರಿಗೆ. ನೀವು ಒಂದು ಸಣ್ಣ ಬದಲಾವಣೆ ಮಾಡ್ಬೋದು ಇನ್ನೊಬ್ಬರಿಗೋಸ್ಕರ. ನೀವು ಅದೇನು? ಜಾಗರೂಕತರಾದ ಮತದಾನ ಮಾಡುವಂಥದ್ದು. ಒಂದು ಜಾಗರೂಕತೆಯಿಂದ ಮತದಾನ ಮಾಡುವುದು, ಇದೇ ನೀವು ಮಾಡಬಹುದಾದ ದೊಡ್ಡ ಸಹಾಯ. ಸ್ವಲ್ಪ ಚರ್ಚೆ ಮನೆಯಲ್ಲಿ, ಸ್ವಲ್ಪ ಮೊಬೈಲ್ ಫೋನ್ ಎಲ್ಲ ಸೈಡ್ಗೆ ಇಟ್ಟು ಒಂದು ಸಣ್ಣ ಮಟ್ಟದ ಚರ್ಚೆ. ನಮ್ಮ ಊರಿನಲ್ಲಿ ಎಕ್ಸ್ ಅನ್ನೋರು ನಿಂತಿದ್ದಾರೆ ಮತದಾನ ಮಾಡಲಿಕ್ಕೆ, ಅಥವಾ ಅವರು ಓಟ್ಗೆ ಅಭ್ಯರ್ಥಿ ಆಗಿದ್ದಾರೆ. ಇವರಿಗೆ ನಾವು ಓಟ್ ಹಾಕಬೇಕೇ ಬೇಡವೆ? ನಿಮ್ಮ ಮನೆಯಲ್ಲಿ ಊಟ ಮಾಡ್ತಿರಲ್ಲ, ಯಾವತ್ತು ಗಂಜಿನಾದ್ರೂ ಕೂಡಿ ನಾವು ತೊಂದರೆ ಇಲ್ಲ, ಎಲ್ಲ ಒಟ್ಟಿಗೆ ತಾನೇ ಊಟ ಮಾಡೋದು, ಎಲ್ಲ ಒಟ್ಟಿಗೆ ತಾನೇ ಕೂತ್ಕೊಂಡು ಸರ್ವ್ ಮಾಡ್ಕೊಂಡು ಊಟ ಮಾಡೋದು. ಯಾರು ದೂರದಲ್ಲಿ ಊಟ ಮಾಡೋದೇನಿಲ್ಲ. ಒಬ್ಬ ಕಾರ್ಡಲ್ಲಿ, ಒಬ್ಬ ಅಲ್ಲಿ, ಒಬ್ಬ ಇಲ್ಲಿ ಬೆಡ್ರೂಮ್ ಅಲ್ಲಿ, ಒಬ್ಬ ಟಾಯ್ಲೆಟ್ ಅಲ್ಲಿ ಊಟ ಮಾಡೋದಿಲ್ಲ. ಇರೋದನ್ನ ನಾವು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೇವೆ ಎಲ್ಲ ತಂಡದಲ್ಲಿ. ಆ ಸಂದರ್ಭದಲ್ಲಿ ಮೊಬೈಲ್ ಫೋನ್ ಅನ್ನು ಕೈಯಲ್ಲಿ ಸೈಡ್ಗೆ ಇಟ್ಟು, ಆಗಲೂ ಊಟ ಮಾಡೋದು, ಮೊಬೈಲ್ ಫೋನ್ ಇಟ್ಕೊಂಡು ಊಟ ಮಾಡೋದಲ್ಲ ನಾವು, ಮೊಬೈಲ್ ಫೋನ್ ಸೈಡ್ಗೆ ಇಟ್ಟು. ನಮ್ಮೂರಿನ ಅಭ್ಯರ್ಥಿ ಹೇಗಿದ್ದಾರೆ? ಇಷ್ಟು ವರ್ಷ ಇವರ ಅಭ್ಯರ್ಥಿ ಆದ್ರು, 3 ಸರಿ ಇವ್ರನ್ನ ಗೆಲ್ಲಿಸಿದ್ದೀವಿ. ಇವ್ರನ್ನ ಮತ್ತೆ ನಮ್ಮ ಮನೆಯಿಂದ ಯಾಕೆ ಓಟ್? ನಿಮ್ಮ ಮನೆಯ ಓಟು 5 ಓಟ್ ಆದ್ರೂ ಸಹ ತೊಂದರೆ ಇಲ್ಲ, ಅಥವಾ ಗಂಡ ಹೆಂಡತಿ 2 ಓಟ್ ಆದ್ರೂ ಸಹ ತೊಂದರೆ ಇಲ್ಲ. ನಮ್ಮ ಓಟ್ ಯಾಕೆ ಇವ್ರಿಗೆ ಕಾಡ್ಬೇಕು? ಈ ಓಟ್ ಕೊಡೋದಾದ್ರೆ ಇವ್ರು ನಮಗೆ ಏನ್ ಮಾಡಿದ್ದಾರೆ, ಅದು ನಮ್ಮ ನೇಬರ್ಗೆ ಏನ್ ಮಾಡಿದ್ದಾರೆ? ನಮಗೊಂದು ಕಷ್ಟ ಇತ್ತು ಕೆಲಸ ಸಂದರ್ಭದಲ್ಲಿ, ಏನ್ ಮಾಡಿದ್ರು? ಕೋವಿಡ್ ಬಂದಾಗ ನಮ್ಮ ಹಿರಿಯರೆಲ್ಲ ಸುಮಾರು ಜನ ಊರಿನಲ್ಲಿ ತೀರ್ಕೊಂಡ್ರು. ಅಂತ ಸಂದರ್ಭದಲ್ಲಿ ಊರಿಗೆ ಬಂದಿದ್ದಾರ, ನನ್ಗೆ ಸಾಂತ್ವನ ಹೇಳಿದಾರ,
ನಮಗೆ ಕಷ್ಟ ಬಂದಾಗ ನಮ್ಮ ಜೊತೆಗಿದ್ದಾರೆ. ಮಾನವೀಯ ಸಂಬಂಧ ಬಂದಾಗ ಪ್ರಶ್ನೆ ಬಂದಾಗ, ಮಾನವೀಯ ಸಂಬಂಧದ ಪ್ರಶ್ನೆ ಅಂದ್ರೆ ಗೊತ್ತಾಗುತ್ತೆ ದಕ್ಷಿಣ ಕನ್ನಡದಲ್ಲಿ, ಆದ್ರೆ ಬಿಡಿಸಿ ಹೇಳ್ಬೇಕು ಅಂತೇನಿಲ್ಲ. ಅಂತ ಪ್ರಶ್ನೆ ಬಂದಾಗ ನಮ್ಮ ಜೊತೆಗಿದ್ರ ಅಂತ ಊಟ ಮುಗಿಯೋದ್ರೊಳಗಡೆ ಚರ್ಚೆ ಮುಗಿದೋಯ್ತು. ಊಟ ಮಾಡುವಾಗ ಮಾತಾಡಬಾರ್ದು ಅಂತ ಅರ್ಥ ಹೇಳ್ತಾರೆ ನಮಗೆ. ತೊಂದರೆ ಇಲ್ಲ, ಒಂದ್ಸರಿ ಮಾತಾಡೋಣ. ದೇಶಕ್ಕಾಗಿ ಊಟ ಮಾಡುವಾಗ ಮಾತಾಡೋಣ. ಕೆಲವು ಸಂಪ್ರದಾಯಗಳನ್ನು ಮುರಿದ್ರೆ ಏನು ದೊಡ್ಡದೇನು ಆಗುದಿಲ್ಲ ನಮಗೆ. ಮೌನವಾಗಿ ಊಟ ಮಾಡಬೇಕು, ಗಡ್ಡೆ ಮಾಡಬಾರ್ದು ಮಕ್ಕಳು ಕೇಳಿದ್ರಿ. ಬಟ್ ಬೇರೆ ದಾರಿ ಸಿಗ್ತಾ ಇಲ್ಲ ನಮ್ಗೆ. ಬೆಳಿಗ್ಗೆ ಎದ್ದು 6 ಗಂಟೆಗೆ ನೀವು ಎದ್ದು ಹೋಗ್ತೀರಿ, ಮತ್ತೆ ವಾಪಸ್ ಬರ್ತೀರಿ, ಸಿಗುದೇ ಒಂದು ರಾತ್ರಿ ಒಂದೊತ್ತು ಊಟ ಮಾಡ್ಲಿಕ್ಕೆ. ಆವಾಗ ಸ್ವಲ್ಪ ಚರ್ಚೆ ಮಾಡಿ, ದೇಶದ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ. ಆಯ್ತು, ನಾವು ಈ ಸರಿ ಓಟ್ ಹಾಕೋದಿಲ್ಲ ಹಂಗೆ ತೀರ್ಮಾನ ತಗೊಳ್ಬೇಡಿ, ಅದು ಮಾಡ್ಲಿಕ್ಕೆ ಹೋಗ್ಲೇಬೇಡಿ. ಯಾಕೆಂದ್ರೆ ಒಂದು ಕ್ಷೇತ್ರದಲ್ಲಿ ಎಷ್ಟು ಜನ ಮತದಾನ ಮಾಡದೆ ನೋಟಾ ಅನ್ನುವುದನ್ನ ಅವರ ಹಕ್ಕಾಗಿ ಬಳಸ್ಕೊಂಡಿದ್ದಾರೋ ಅದು ನಾಳೆ ಚುನಾವಣಾ ರಂಗದಲ್ಲಿ ದೊಡ್ಡ ಚರ್ಚೆ ಪ್ರಾರಂಭ ಆಗುತ್ತೆ. ಮತ ಹಾಕುವುದಕ್ಕಿಂತಲೂ, ಮತ ಹಾಕುವವ್ರಿಗಿಂತಲೂ ಮತದಾನ ಮಾಡದೆ ನೋಟ ಅಂತ ಮಾಡ್ಕೊಂಡು ಯಾರಿದ್ದೀರೋ ಆ ಕ್ಷೇತ್ರ ತುಂಬಾ ಚರ್ಚೆಗೊಳಗಾಗುತ್ತೆ. ಹಾಗಾದ್ರೆ ನೀವು ಬಹಳ ಪ್ರಬುದ್ಧ ಮತದಾರರಾಗಿದ್ದೀರಿ. ನಾಳೆ ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷ, JDS ನವರು ಆಲೋಚನೆ ಮಾಡ್ತಾರೆ, ಈ ಊರಿನಲ್ಲಿ ಇಷ್ಟು ನೋಟ ಇದೆ ಅಂತಾದ್ರೆ ಈ ಊರಿನಲ್ಲಿ ಜನ ಎಚ್ಚೆತ್ತುಕೊಂಡಿದ್ದಾರೆ. ಹಾಗಾಗಿ ನಾಳೆ ಇವರ ಈ ಅಭ್ಯರ್ಥಿಗಳನ್ನು ಹಾಕಬಾರದು, ಈ ಅಭ್ಯರ್ಥಿಗಳನ್ನ ನಾವು ನಾಳೆ ತಿರಸ್ಕಾರ ಮಾಡಬೇಕು. ಮತ್ತೆ ನಾವು ಇವ್ರನ್ನ ಹಾಕಿದ್ರೆ, ಇವರ ಕುಟುಂಬದವ್ರನ್ನ ಹಾಕಿದ್ರೆ ನಮ್ಮ ಪಕ್ಷಕ್ಕೆ ಮತ್ತೆ ಇಲ್ಲಿ ಸೋಲು ಅನುಭವಿಸಬೇಕಾಗುತ್ತೆ. ಇದೇ ಆಗಿರೋದು ಇಲ್ಲಿ ತನಕ. ಈ ಮಾಡಿರೋದೇ ಅದು. ಒಂದು ಓಟಲ್ಲಿ ಒಬ್ಬ ಗೆಲ್ತಾ ಇದ್ದಾನೆ ಅಂತ ಅಂದ್ರೆ ವಾಟ್ ಈಸ್ ದಿ ಪವರ್ ಯು ಹ್ಯಾವ್, ಎಷ್ಟು ಶಕ್ತಿ ನಿಮ್ಗಿದೆ. ಇದನ್ನು ಸುಮ್ಮನೆ ಅವರು ಕನ್ಸಿಡರ್ ಮಾಡೋದಿಲ್ಲ, ಅವರು ಇದ್ರ ಬಗ್ಗೆ ಲೆಕ್ಕಾಚಾರ ಮಾಡ್ತಾರೆ. ಮಕ್ಕಳ ಹೇಳ್ತೀನಿ ಕೇಳಿ, ನೀವು ಮತದಾರರಾಗಿ ಆರಾಮದಲ್ಲಿ ನಿದ್ರೆ ಮಾಡ್ತೀರಿ, ಆದ್ರೆ ಚುನಾವಣೆ ಪ್ರಾರಂಭ ಆದ್ಮೇಲೆ ಇಡೀ ಕುಟುಂಬ, ನಿದ್ರೆ, ಆರೋಗ್ಯ ಬಿಟ್ಟು ಸಾಯ್ಲಿಕ್ಕೂ ತಯಾರಾದಂತ ಅಭ್ಯರ್ಥಿಗಳು ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ಇವಾಗ ಯಾವುದನ್ನು ಆರೋಗ್ಯವನ್ನು ಪರಿಗಣಿಸದೆ ಹಗಲು ರಾತ್ರಿ ಓಡಾಡ್ತಾರೆ. ಮೊಬೈಲ್ ಫೋನ್ ಏನು, ಜನ ಏನು, ತಿರುಗಾಡೋದೇನು. ಒಬ್ಬ ಮನುಷ್ಯ ಆವರೇಜ್ ಎಷ್ಟು ಪ್ರಯಾಣ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಪ್ರಯಾಣ ಮಾಡ್ತಾರೆ. ನಿದ್ರೆ ಇಲ್ಲ, ಊಟ ಇಲ್ಲ, ನೀರಿಲ್ಲ, ಒಟ್ಟು ಗೆಲ್ಲಬೇಕು. ಅವ್ರಿಗೆ ಸತ್ತಾದ್ರೂ ಗೆಲ್ಲಬೇಕು, ಅವ್ರು ಆರೋಗ್ಯ ಡೆಸ್ಟ್ರಾಯ್ ಮಾಡ್ಕೊಂಡಾದ್ರೂ ಗೆಲ್ಲಬೇಕು. ಇದೆಲ್ಲ ಯಾಕೆ ನಡೀತದೆ ಅಂತಂದ್ರೆ, ಈ ಮತದಾನದಿಂದ ನಾವು ಏನ್ ತೀರ್ಮಾನ ಮಾಡ್ತೇವೆ ಅಂತಂದ್ರೆ, ನಮ್ಮನ್ನು ನಾವೇ ಆಳಿಕೊಳ್ಳುವ ಒಂದು ವ್ಯವಸ್ಥೆಯನ್ನ ಉತ್ಪಾದನೆ ಮಾಡ್ತಾ ಇದ್ದೇವೆ. ಇದನ್ನ ನಾವು ಪ್ರಜಾಪ್ರಭುತ್ವ ಅಂತ ಕರೆದು, ಬಹಳ ದೊಡ್ಡ ಪದವನ್ನ ನಮ್ಮ ಸ್ನೇಹಿತರು ಬಳಸಿದ್ದಾರೆ ಇಲ್ಲಿ, ಪ್ರಜೆಗಳೇ ಪ್ರಭುಗಳು ಅಂತ. ಈ ಪ್ರಭುಗಳು ಯಾರು? ಈ ಪ್ರಭುಗಳು ನಮ್ಮಿಂದ ದೂರ ಇರುವ, ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಪನೆ. ನಾವೆಲ್ಲ ಕೂತಿದ್ದೀವಿ, ಎಲ್ಲೊಂದು ವೇದಿಕೆಗಳಿಂದ ಜನ ಕೂತಿದ್ದಾರೆ. ಇದೇ ಅರ್ಥ ಇಷ್ಟೇ, ಇವರೇ ಬೇರೆ, ನಾವೇ ಬೇರೆ. ಇದೆರಡು ಬೇರೆ ಬೇರೆ. ಈ ವೇದಿಕೆಯಲ್ಲಿರುವವರೆಲ್ಲ ಬಹಳ ದೊಡ್ಡವರು, ಈ ನಾವೆಲ್ಲ ಸಾಮಾನ್ಯ ಮನುಷ್ಯರು. ಹಾಗಾಗಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಅಂದ್ರೆ ನಾವು ಗಣ್ಯರಲ್ಲ. ಇಡೀ ಪ್ರಜಾಪ್ರಭುತ್ವದಲ್ಲಿ ಒಂದು ವ್ಯವಸ್ಥೆ ಇದೆ. ಒಬ್ಬರು ಆಳುವವರು, ಬೇಜಾರು ಮಾಡಬೇಡಿ, ನಾನು ನಿಮ್ಗೆ ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೇನೆ, ನಿಮ್ಗಲ್ಲ, ನಮ್ಮ ಸಣ್ಣ ಮಕ್ಕಳಿಗೆ ಹೇಳ್ತಾ ಇದ್ದೇನೆ. ಆಳುವವರು ಮತ್ತು ಆಳಿಸಿಕೊಳ್ಳುವವರು ಅಂತ ಪ್ರಜಾಪ್ರಭುತ್ವದಲ್ಲಿ. ಈ ಆಳುವವರು ಕುಟುಂಬ ರಾಜಕಾರಣದಿಂದ ಬಂದವರಲ್ಲ. ಸ್ವಲ್ಪ ಮನಸ್ಸು ಬಿಡಿ, ಯಾರ್ಯಾರು ಕುಟುಂಬ ರಾಜಕಾರಣದಿಂದ ಬಂದಿರೋದನ್ನೆಲ್ಲ ಮನಸ್ಸು ಬಿಡಿ ಸ್ವಲ್ಪ ಹೊತ್ತಿಗೆ. ನಮ್ಗೆ ಗೊತ್ತು ನಮ್ಮ ದೇಶದಲ್ಲಿ ಏನ್ ನಡೆದಿದೆ ಅಂತ. ಕುಟುಂಬ ರಾಜಕಾರಣದಿಂದ ಬಂದ, ನಮ್ಮ ಅಪ್ಪ ಪೊಲಿಟಿಷಿಯನ್, ಹಾಗಾಗಿ ನಾನು ಕೂಡ ಪೊಲಿಟಿಷಿಯನ್ ಆಗಿದ್ದೇನೆ ಅನ್ನುವ ಬೇರೆ ಬೇರೆ ಕುಟುಂಬಗಳು ಇರ್ಬೋದು, ಅಲ್ಲ ಬಿಟ್ಬಿಡಿ ಸೈಡ್ಗೆ. ಆದ್ರೆ ಅದ್ರ ಹಿಂದ್ಗಡೆ ಒಂದು ಸತ್ಯ ಇದೆ. ಇವರನ್ನು ಆಯ್ಕೆ ಮಾಡಿದಿರಲ್ಲ ನೀವು, ಅದು ನೀವು. ಹಾಗಾಗಿ ನಾಳೆ ನಿಮ್ಗೆ ಏನಾದ್ರು ನೀವು 10 ಜನ ಒಟ್ಟಿಗೆ ನಿಂತು ಶ್ರೀನಣ್ಣನ ನೀವು ವಿರೋಧ ಮಾಡಿದ್ರೆ, ಶ್ರೀನಣ್ಣ ಅಷ್ಟು ಎಸ್ ನೀವು ಹೇಳಿದಕ್ಕೆ ಒತ್ತು ಕೊಟ್ಕೊಳ್ಳೇಬೇಕು. ಯಾಕಂದ್ರೆ ನೀವು ಅವರನ್ನ ಆಯ್ಕೆ ಮಾಡಿದ್ದು. ಈ ಅರ್ಥದಲ್ಲಿ ನೀವು ಪ್ರಭುಗಳು. ಒಂದ್ಸರಿ ಅಧಿಕಾರ ಬಂದ ಮೇಲೆ ಅವ್ರು ಏನ್ ಮಾಡ್ತಾರೆ ಮತ್ತು ಏನ್ ಮಾಡಿದ್ದಾರೆ ಈ ದೇಶದಲ್ಲಿ ಕಳೆದ 7 ದಶಕಗಳಲ್ಲಿ ನಾವೆಲ್ಲ ನೋಡಿರುವ ಚರಿತ್ರೆ, ಆಧುನಿಕ ಭಾರತದ ಚರಿತ್ರೆ ಅದು. ಅದಕ್ಕೆ ನಾನು ಹೇಳಿದ್ದು, 100 ರೂಪಾಯಿ ಇದ್ದವನು 1,000 ಕೋಟಿ ಒಡಿ ಆಗ್ತಾನೆ, ಏನೂ ಇಲ್ಲ, ಪ್ರಾಬ್ಲಮ್ ಏನಿಲ್ಲ. ಯಾವ ಇಡಿ ಬರಲಿ, ಯಾವ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ ಬರಲಿ, CBIಗಳು ಬರಲಿ, ಯಾರಿಗೆ ಬೇಜಾರಿಲ್ಲ, ಅದೆಲ್ಲ ಅವರಿಗೆ ಕ್ರೆಡಿಟ್. ಅವ್ರಿಗೆ ಕ್ರೆಡಿಟ್. ನಮ್ಮ ಊರಲ್ಲಿ ಒಂದು ಸಣ್ಣ ತಪ್ಪು ಕಳ್ಳತನ ಮಾಡ್ಬಿಟ್ರೆ ನಮಗೆ ಮಾನ ಮರ್ಯಾದೆ ಹೋಗುತ್ತೆ. ಅವ್ರ ಮನೆಗೆ ಹೆಣ್ಣು ಕೊಡಬೇಡಿ, ಅವ್ರ ಮನೆಗೆ ಟೀ ಕುಡಿಯೋಕೆ ಹೋಗ್ಬೇಡಿ, ಯಾಕಂದ್ರೆ ಪೊಲೀಸ್ ಬಂದ್ರು. ರಾತ್ರಿ ಒಬ್ಬ ಮನೆಗೆ ಪೊಲೀಸ್ ಬಂದ್ರೆ ಏನಾಗುತ್ತೆ ನೆನ್ಪಿಟ್ಕೊಳ್ಳಿ, ಹಳ್ಳಿನಲ್ಲೆಲ್ಲ ನಿಮ್ಮ ಮನೆಗೊಬ್ಬ ಪೊಲೀಸ್ ಬಂದು ಸೇರ್ಕೊಂಡು ಬಿಟ್ಟಿದ್ದಾರೆ ಅಂತಾರೆ, ಬಂದು ಹೋದ್ರು ಅಂತಂದ್ರೆ ಇಡೀ ಊರಿನ ಯಜಮಾನರುಗಳು ನಮ್ಮ ಮೇಲೆ ಬಹಿಷ್ಕಾರ ಆಗ್ತಾರೆ. ಪೊಣ್ಣು ಬೋಡ್ಚಿ ಅವ್ರಿಗೂ, ಆಣ್ ಬೋಡ್ಚಿ ಆ ಊರ್ದ ಅಂತ ಹೇಳಿ ತೀರ್ಮಾನ ಮಾಡ್ಬಿಡ್ತಾರೆ. ಅಘೋಷಿತ ಒಂದು ದೊಡ್ಡ ಸಮಸ್ಯೆ ಮಾಡ್ತಾರೆ.
ಹಗಲು ರಾತ್ರಿ ದೊಡ್ಡ ದೊಡ್ಡ CBIಗಳು ಬಂದು ಇಡಿಗಳು ಬಂದು ನುಗ್ಗಿ ಏನು ಮಾಡಿದ್ರು ಕೂಡ ಯು ಆರ್ ಸೋ ಹ್ಯಾಪಿ, ಪ್ರಿವಿಲೇಜ್, ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಅವ್ರು ಬರ್ತಾರೆ, ಅವ್ರು ಕೆಲಸ ಮಾಡ್ತಾರೆ. ಅದು ಪಕ್ಷ ವಿರೋಧಿ, ನನ್ನ ಮೇಲೆ ಹೊಟ್ಟೆಗಿದ್ದಿದೆ, ನನ್ನ ಮೇಲೆ ಇದ್ದಿದೆ ಅಂತ ಹೇಳಿ ಸುಮಾರು ನಿಮ್ಮ ಮೇಲೆ ಮೈಂಡ್ಗೆ ಮಾಡುವಂತ ಒಂದು ಟ್ಯಾಕ್ಟಿಕ್ಸ್ ನಮ್ಮಲ್ಲಿದೆ. ಏನ್ ಬೇಕಾದ್ರೂ ಮಾಡ್ತಾರ. ನಮ್ಮನ್ನೆಲ್ಲ ಅವರು ಮಣ್ಣಿನ ಗೊಂಬೆಗಳು ತಿರ್ಸ್ಕೊಂಡಿದ್ದಾರೆ, ಹಾಗಾಗಿ ನಮ್ಮನ್ನೆಲ್ಲ ಆಟ ಆಡಿಸ್ತಾರ, ಹೆಂಗ್ ಬೇಕಾದ್ರೂ ಆಟ ಆಡಿಸ್ತಾರ. ಈ ರೀತಿ ನೀವು ಆಟಕ್ಕೆ ಒಳಗಾಗಬಾರದು ಅಂತ ಹೇಳುವ ದೃಷ್ಟಿಕೋನದಿಂದಲೇ ನೀವು ಪ್ರಭುಗಳಾಗಿದ್ದೀರಿ ಅಂತ ಅಷ್ಟೇ. ನೀವು ಪ್ರಭುಗಳೇನು ಅಂತಂದ್ರೆ ನಿಮ್ಮ ಆತ್ಮ ಸ್ಥೈರ್ಯದ ಪ್ರಭುಗಳು ನೀವು, ಇವರ ಪ್ರಭುಗಳಲ್ಲ. ಮತ್ತೆ ನಂಗೆ ಆಗುದಿಲ್ಲ, ಅದು ತುಂಬಾ ಅಸ್ವಾಭಾವಿಕವಾದ ಅನ್ಯಾಚುರಲ್ ಆದದ್ದು. ನಾನು ಪ್ರಭು ಯಾಕೆ ಅಂತಂದ್ರೆ ಮತದಾನದ ಕ್ಷೇತ್ರಕ್ಕೆ ಒಳಗಡೆ ಹೋಗಿ ನಾನು ಯಾರಿಗೆ ವೋಟ್ ಹಾಕಬೇಕು ಅನ್ನೋ ರೈಟ್ ನನ್ಗಿದೆ. ಆ ಮಟ್ಟದಲ್ಲಿ ನಾನು ಪ್ರಭು. ಮಲ್ಯ ಸರ್ ಗೌರವ ಇದೆ ಅವ್ರ ಮೇಲೆ, ಬಹಳ ದೊಡ್ಡ ಕೆಲಸ ಮಾಡ್ತಾರ ಅವ್ರು ಗೊತ್ತಿಲ್ದಂಗೆ. ಬಟ್ ಇವ್ರು ಬಂದು ಅಲ್ಲಿ ಒಳಗಡೆ ಕೈ ಹಾಕಿ ಇನ್ನಕ್ಕೆ ಪಾಡ್ಲಿ ಅಂತ ಹೇಳುವಾಗಿಲ್ಲ. ಆ ಮಟ್ಟದಲ್ಲಿ ನಾನು ಪ್ರಭು, ಆ ಮಟ್ಟದಲ್ಲಿ ನಾನು ರಾಜನೇ. ಯಾರು ಏನು ಹೇಳಿದ್ರು ನೋಡಿ, ಪೊಲಿಟಿಷಿಯನ್ಸ್ ಎಲ್ಲ ಬಂದು ಸಣ್ಣ ಸಣ್ಣ ಮಕ್ಕಳುಗಳೆಲ್ಲ ಗೊಣ್ಣೆ ಇರ್ತದೆ, ಎಲ್ಲ ಇರ್ತದೆ, ಕ್ಲೀನ್ ಇರೋದಿಲ್ಲ, ಎಲ್ಲ ಹತ್ಕೊಂಡು ಪೋಸ್ ಕೊಡ್ತಾರೆ ಹೋಗಿರ್ತಾರೆ. ಒಟ್ಟು ನಿಮ್ಗೆ ಅದನ್ನೆಲ್ಲ ನೀವು ನೆನಪಿಸ್ಕೊಳ್ಬೇಕು. ಈ ತರದ ನಾಟಕಗಳನ್ನೆಲ್ಲ ಎಲ್ಲರೂ ಮಾಡ್ತಾರೆ. ಹಳ್ಳಿಯಲ್ಲಿ ಅಜ್ಜಿಗಳಿಗೆಲ್ಲ ಹೋಗಿ ಕಾಲಿಗೆ ಬೀಳೋದು, ನಮಸ್ಕಾರ ಮಾಡೋದು, ಇವೆಲ್ಲ ಯಾವತ್ತೂ ಮಾಡಲ್ಲ ಅವರು. ಆ ಸಂದರ್ಭದಲ್ಲಿ ಮತ್ತೆ ಅವ್ರು ಮೇಕ್ ಶೂರ್ ಆ ಸಂದರ್ಭದಲ್ಲಿ ಫೋಟೋಗ್ರಾಫರ್ ಇದ್ದೇ ಇರ್ತಾರೆ. ಅಲ್ಲೆಲ್ಲ ಫೋಟೋಗ್ರಾಫರ್ ಇಲ್ಲ ಅಂತಂದ್ರೆ ಅರ್ಷ ಬೇಸರ ಮಾಡ್ಕೊಬೇಡಿ. ಆ ಟೈಮಲ್ಲಿ ಫೋಟೋಗ್ರಾಫರ್ ಇಲ್ಲ ಅಂತಂದ್ರೆ ಯಾವ ಮಗುನು ಮುಟ್ಟುದಿಲ್ಲ ಅವರು, ಮತ್ತು ಯಾವ ಅಜ್ಜಿಗಳನ್ನು ಮಾತಾಡಿಸೋದಿಲ್ಲ. ಏನ್ ತಿಳ್ಕೊಳ್ಬೇಕು ನಾವು? ಈ ರೀತಿ ಆಲೋಚನೆ ಮಾಡಲಿಕ್ಕೆ ನಾವು ಪ್ರಭುಗಳು. ಹಾಗಾಗಿ ಮೊದಲ ವರ್ಡ್ ಪ್ರಜೆಗಳೇ ಪ್ರಭುಗಳು ಅನ್ನೋದು ಅತ್ಯಂತ ಪ್ರಮುಖವಾದ ವಸ್ತು. ಯಾಕಂದ್ರೆ ನನ್ನ ತೀರ್ಮಾನವನ್ನ, ಮತ್ತು ಅದಕ್ಕೆ ನಿಮ್ಗೆ 18 ವರ್ಷ ಆಗಿದೆ, ನೀವು ಅಡಲ್ಟ್ ಆಗಿದ್ದೀರಿ, ಆಗುವ ಒಂದು ಹಂತದಲ್ಲಿ ನನ್ನ ತೀರ್ಮಾನವನ್ನು ನಾನು ಕೈಗೊಳ್ಳುತ್ತೇನೆ. ಅದನ್ನು ಯಾರು ನಿಯಂತ್ರಿಸ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಬದುಕಿನಲ್ಲಿ ಹಾಗೇ ಇರಲಿ ಮಕ್ಕಳೇ. ಬರೀ ಮತದಾನ ಮಾಡುವಾಗ ಮಾತ್ರ ಅಲ್ಲ, ಎಲ್ಲ ಸಂದರ್ಭದಲ್ಲೂ ಅಪ್ಪ ಅಮ್ಮನಿಗೆ ಹೇಳಿ, ನಾನು ಓದ್ತೇನೆ, ಇದು ನನ್ನ ತೀರ್ಮಾನ, ಆಯ್ತು ನಾನು ರಾತ್ರಿ ದುಡ್ದಾದ್ರೂ ಓದ್ತೇನೆ, ಬೀಡಿ ಕಟ್ಟಿ ಆದ್ರೂ ಓದ್ತೇನೆ. ಕೆಲವು ವಿಷಯಗಳು ನಾನು ಕುಡಿತೇನೆ ಹಂಗ ಮಾಡ್ಬೇಡಿ. ನೋ, ನಾನು ಹೆಂಡ ಕುಡಿತೇನೆ, ನೋ ಹಾಗಲ್ಲ. ನಾನು ಕದೀತೇನೆ ಅಲ್ಲ, ನಾನು ಓದ್ತೇನೆ, ಉದ್ಯೋಗ ತಗೊಳ್ತೇನೆ, ಟೈಲರಿಂಗ್ ಕಲಿತೇನೆ, ನಾಳೆ ನಾನು 100 ರೂಪಾಯಿನಾದ್ರೂ ದುಡಿತೇನೆ. ನಿಮ್ಮ ಕೈಯಿಂದ ನಾನು ದುಡ್ಡಿಸ್ಕೊಳ್ಳೋದಿಲ್ಲ. ಸ್ವಾಭಿಮಾನ. ಈ ಹಂತದಲ್ಲಿ ನಾವು ಪ್ರಭುಗಳು. ಹಾಗಾಗಿ ಇವರು ಮಾತ್ರ ಪ್ರಭುಗಳಲ್ಲ, ಈ ಹಂತದಲ್ಲಿ ನಾವು ಪ್ರಭುಗಳು. ಬಟ್ ಬ್ಯೂಟಿಫುಲ್ ವರ್ಡ್. ನಾವೆಲ್ಲ ನಿರ್ಭೀತಿಯಿಂದ ಮತಗಟ್ಟೆಗೆ ಹೋಗೋಣ, ಚೆನ್ನಾಗಿದೆ, ಅದು ಬಹಳ ಮುಖ್ಯವಾದದ್ದು. ಆದರೆ ನಿರ್ಭೀತಿ ಅನ್ನುವುದನ್ನು ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೇನೆ. ಎಲ್ಲವನ್ನ ಬಿಟ್ಬಿಡಿ. ಒಬ್ಬ ಕ್ಯಾಂಡಿಡೇಟ್, ನನ್ನ ಜಾತಿಯವನಲ್ಲದ ಒಬ್ಬ ಕ್ಯಾಂಡಿಡೇಟ್, ಒಬ್ಬ ಸ್ಪರ್ಧಿ, ನಾಳೆ ನನಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ನನ್ನ ತಂದೆ ತಾಯಿಗಳಿಗೆ, ಹಿರಿಯ ತಂದೆ ತಾಯಿಗಳಿಗೆ ಏನ್ ಮಾಡ್ಬೋದು, ನನ್ನ ನೇಬರ್ಸ್ಗಳಿಗೆ ಏನ್ ಮಾಡ್ಬೋದು, ಈ ಊರಿನ ಬಡವರಿಗೆ ಏನ್ ಮಾಡ್ಬೋದು ಅನ್ನೋದಕ್ಕೊಂದು ಆಲೋಚನೆ ಮಾಡ್ಕೊಂಡು ನೀವು ಹೋಗಿ. ಹಾಗಾಗಿ ಪಕ್ಷ ಯಾವುದೇ ಇರಲಿ ಅಲ್ಲೊಬ್ಬ ಅಭ್ಯರ್ಥಿ ನಿಮ್ ಜೊತೆಗೆ ಇರ್ತಾನೆ, ಕಷ್ಟ ಸುಖದಲ್ಲಿ ನಿಮ್ ಜೊತೆಗೊಬ್ಬ ಇರ್ತಾನೆ, ಅಂಥವ್ರನ್ನ ನೀವು ಆಯ್ಕೆ ಮಾಡಿ. ಇದು ಪ್ರಜಾಪ್ರಭುತ್ವ. ಎಷ್ಟೋ ಸಾರಿ ಭಾರತದಲ್ಲಿ ಪಕ್ಷ ನೋಡಿ ವೋಟ್ ಹಾಕಿದ್ದೇವೆ ನಾವು, ಮತ್ತು ಪಕ್ಷ ಇಡೀ ದೇಶದಲ್ಲಿ ಏನ್ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಪಕ್ಷವನ್ನ ಮೀರಿ ನಾವು ವ್ಯಕ್ತಿಗಳನ್ನ ನೋಡಿ ವೋಟ್ ಹಾಕಿದ್ದೇವೆ. ಯಾವ ಧರ್ಮ ಆದ್ರೆ ಏನು ನಮ್ಗೆ, ಈ ದಕ್ಷಿಣ ಕನ್ನಡದಲ್ಲಿ ನೀವು ಸುಮಾರು ಜನರನ್ನು ನೋಡಿದ್ದೀರಿ, ಧರ್ಮವನ್ನ ಮೀರಿ ಸಾಧನೆಗಳನ್ನು ಮಾಡಿದವರು ನಮ್ಮಲ್ಲಿ ಸುಮಾರಿದ್ದಾರೆ. ಈ ಪ್ರವೀಣನ್ ಕೇಳಿ, ಎಷ್ಟು ಜನ ಹೆಣ್ಮಕ್ಳಿಗೆ, ಅವರಲ್ಲದಿರುವ ಹೆಣ್ಮಕ್ಳಿಗೆ, ಅವರ ಜಾತಿಯವರು ಅಲ್ಲದ ಹೆಣ್ಮಕ್ಳಿಗೆ ಅವರು ಸಹಾಯ ಮಾಡಿದ್ದಾರೆ. ಅವರು ಧರ್ಮದಲ್ಲಿ ಅಲ್ಲದಿರುವ ಹೆಣ್ಮಕ್ಳಿಗೆ ಎಷ್ಟು ಜನರಿಗೆ ಅವರು ಸಹಾಯ ಮಾಡಿದ್ದಾರೆ. ಹಾಗಾಗಿ ಗಡಿಗಳನ್ನ ಮೀರಿ ಕೆಲಸ ಮಾಡುವ ಸಾಕಷ್ಟು ಜನ ನಮ್ಮಲ್ಲಿದ್ದಾರೆ. ನಮ್ಗೆ ಅವರು ಬೇಕು. ನಮ್ಗೆ ಈ ಸಮಾಜದ ಆಸ್ತಿ ಅವರು. ನಾಳೆ ಕಷ್ಟ ಬಂದಾಗ ನಮ್ಮನ್ನೆಲ್ಲ ಒಟ್ಟಿಗೆ ಇಟ್ಟುಕೊಳ್ಳೋದು ನಮಗೆ ಬೇಕು. ಪ್ರಜಾಪ್ರಭುತ್ವ ಅಂದ್ರೆ ಅದೇ, ನಮ್ಮನ್ನು ಒಟ್ಟಿಗೆ ಇಟ್ಕೊಳ್ಳೋರು ಬೇಕು. ಆ ಕಾರಣದಿಂದಲೇ ನೀವು ಬಹಳ ಭಯಭೀತರಾಗಬೇಡಿ ಅಂತ ಹೇಳ್ತೀರಿ. ಎರಡನೇದು, ಶಾಂತಿಯುತ ಚುನಾವಣೆಗೆ ಸಹಕರಿಸೋಣ. ನಾವು ಈ ಶಾಂತಿ ಅನ್ನೋದು ನಮ್ಮ ಕುಟುಂಬದಿಂದ ಬರುವ ಮೌಲ್ಯ. ಅದು ಎಂತ ದುರಂತ ಅಂದ್ರೆ, ಇಡೀ ಜನ ಕೂರಿಸ್ಕೊಂಡು ನಮ್ಗೀಗ ಶಾಂತಿ ಬೇಕು, ಸಮಾಜದಲ್ಲಿ ಶಾಂತಿ ಬೇಕು ಅಂತ ನಾವು ಮಾಡ್ತೀವಿ. ಬೆಳಿಗ್ಗೆ ಎದ್ದು ಪೂಜೆ ಮಾಡ್ತೀರಿ ದೇವರಿಗೆ, ನಿಮ್ ದೇವರಿಗೆ, ತಂದೆ ತಾಯಿಗಳಿಗೆ ಗೌರವ ಕೊಟ್ಟು ಬರ್ತೀರಿ. ಮನೆಯಿಂದ ಹೊರಗಡೆ ಅಮ್ಮ ಅಪ್ಪ ಬಾಯ್ ಎಂಪೋಪಾಯ್ ಅಂತ ಬರ್ತೀರಿ. ಮತ್ತು ಗೈಡ್ ಮಾಡ್ಬಿಡಿ ಅಂತ ಮಕ್ಕಳು ಹೇಳ್ಕೊಳ್ಳಿ ಸರ್ ನಮ್ಗೆ
ಮನೆ ಒಳಗಡೆ ನಮ್ಗೊಂದು ಸಂಸ್ಕೃತಿ ಇದೆ. ಈ ಸಂಸ್ಕೃತಿಯಿಂದ ಹೊರಗಡೆ ಬರುವಾಗ ಈ ಕ್ರೋಧ ಯಾಕೆ ನಮ್ಗೆ, ಹೊರಗಡೆ ಬರುವಾಗ ಈ ದ್ವೇಷ ಯಾಕೆ ನಮ್ಗೆ? ಹಾಗಾಗಿ ಶಾಂತಿ ಅನ್ನುವುದನ್ನ ಇಲ್ಲಿಟ್ಟುಕೊಂಡು ನಾವು ಬರಬೇಕೇ ಹೊರತು, ಅದು ನಮ್ಮ ತಂದೆ ತಾಯಿಗಳ ಜೊತೆಗೆ ನಮ್ಗೆ ಬರಬೇಕೇ ಹೊರತು ಹೊರಗಡೆ ಬಂದು ಪಾಠ ಮಾಡಿ ಅದು ಕಲಿಸ್ಕೊಡುವಂಥದ್ದಲ್ಲ. ಶಾಂತಿ ಹಂಗೆ ಅಷ್ಟು ಸುಲಭದಲ್ಲಿ ಸಿಗೋಳಲ್ಲ ಅವಳು. ನಿಮ್ಗೆ ಶಾಂತಿ ಅಷ್ಟು ಸುಲಭದಲ್ಲಿ ಅಲ್ಲಿ ಇಲ್ಲೆಲ್ಲ ಹೋಗಿ ನನ್ನ ಭಾಷಣದಿಂದ ಸಿಗೋದು ಶಾಂತಿ ಅಲ್ಲ. ಅದು ನಮ್ಮ ರಕ್ತದ ಒಳಗಡೆ ಇರಬೇಕು. ಹಾಗಾಗಿ ಬಹಳ ಬಹಳ ಪ್ರಮುಖವಾಗಿ ಅದು ಅಲ್ಲೇ ಇರಬೇಕು. ಅದು ನಮಗೆ ಬಂದಿಲ್ಲ ಅಂತಂದ್ರೆ ನೀವು ಯಾವ ದೇವರ ಯಾವ ಪುರೋಹಿತನ ಭಾಷಣ ಕೇಳಿದ್ರು ಶಾಂತಿ ಉದ್ಭವ ಆಗುತ್ತೆ. ದೇವರಾಣೆಗೂ ಶಾಂತಿ ಬರುವುದಿಲ್ಲ ನಮ್ಗೆ. ಯಾರು ಭಾಷಣ ಮಾಡಿದ್ರು ನಿಮ್ಗೆ ಶಾಂತಿ ಅನ್ನುವ ಒಂದು ಮೌಲ್ಯವನ್ನ ಅನುಸರಿಸ್ಕೊಳಕ್ಕಾಗುದಿಲ್ಲ, ಅನ್ಲೆಸ್ ಅಂಡ್ ಅದರ್ವೈಸ್ ಅದು ನಮ್ಮ ರಕ್ತದಲ್ಲಿ ಇಲ್ಲದೆ ಇದ್ರೆ. ಎಷ್ಟೋ ಮಕ್ಕಳಲ್ಲಿ, ಕಾಲೇಜ್ ಮಕ್ಕಳಿಗೆ ಹೇಳ್ತೀನಿ, ನಿಮಗೆ ಟಾಲರೆನ್ಸೇ ಇಲ್ಲ, ತಾಳ್ಮೆನೇ ಇಲ್ಲ ನಿಮಗೆ. ಕೇಳಿ, ನೀವು ಮಾತಾಡಿ ಒಟ್ಟಲ್ಲಿ ನನಗೆ ಎದ್ದೋಗ್ಬೇಕು, ಮುಂಚಿನ ಸತ್ಯ ಉಂಟಾವೆ. ನಮ್ಗೆ ನೀವು ನ್ಯಾಯ ಕೊಡ್ಬೇಕಂದ್ರೆ ನೀವು ಮಾತಾಡೋದು ಸರಿ ನಿಲ್ಲಿಸಿ ಅಷ್ಟೇ. ಇಡೀ ಪ್ರಜಾಪ್ರಭುತ್ವದಲ್ಲಿ ಈಗ ನಮ್ಗೆ ಒತ್ತಾಯ ಮಾಡಿ ಭಾಷಣ ಮಾಡಬೇಡಿ ಅಷ್ಟೇ ನಮ್ಗೆ ಬೇಕಾಗ್ತದೆ, ಬೇರೇನಿಲ್ಲ. ನೀವು ನಮ್ಗೆ ಬಿಟ್ರೆ ಅದೇ ನಮ್ಗೆ ಸ್ವಾತಂತ್ರ್ಯ. ಇದು ನಮ್ಮ ಮಕ್ಕಳದು ಹಾಗಿದೆ. ಬಹಳ ಬಹಳ ಪ್ರಮುಖ. ಇದರಲ್ಲಿ ನಿಮ್ದೇನು ತಪ್ಪಿಲ್ಲ, ನಿಮ್ದೇನು ತಪ್ಪಿಲ್ಲ. ಯಾಕಂದ್ರೆ ಸ್ವಂತ ಜವಾಬ್ದಾರಿ ನಿಮಗೆ ಬಂದಾಗ, 10 ರೂಪಾಯಿ ನೀವು ದುಡಿಬೇಕು ಅಂತಂದಾಗ, ಈ ರಬ್ಬರ್ ಟ್ಯಾಪಿಂಗ್ ಹೆಣ್ಮಕ್ಳ ಹತ್ರ ಕೇಳಿ, 10 ರೂಪಾಯಿ ನೀವು ಸ್ವಂತವಾಗಿ ದುಡಿಬೇಕು ಅಂತ ಬಂದಾಗ ನಿಮ್ಗೆ ಜವಾಬ್ದಾರಿ ಅರ್ಥ ಆಗುತ್ತೆ. ಈಗ ಸಾಲ ಮಾಡಿ, ಬೀಡಿ ಕಟ್ಟಿ, ರಬ್ಬರ್ ಟ್ಯಾಪಿಂಗ್ ಮಾಡಿ ನಿಮ್ಗೆ 100 ರೂಪಾಯಿ 200 ರೂಪಾಯಿ ಪಾಕೆಟ್ ಮನಿ ಕೊಡ್ತಾರೆ. ಒಂದು ದೊಡ್ಡ ಮೊಬೈಲ್ ಫೋನ್ ಇದೆ, ಇಡೀ ಪ್ರಪಂಚವನ್ನು ನೀವು ಅದರಲ್ಲಿ ನೋಡ್ತಾ ಇರ್ತೀರಿ. ನೀವು ತೆಗೆದ್ರೆ ಖುಷಿ, ಅದು ನೋಡೋದು ಮಾತ್ರ ನಿಮಗೆ ಖುಷಿ, ಹೊರಗಡೆ ಹೋದಾಗ ದುಃಖ. ಇದು ಸ್ಕ್ರೀನಲ್ಲಿ ಮಾತ್ರ ನಿಮಗೆ ಸಂತೋಷ. ಇದು ಬಿಟ್ಟರೆ ಏನಿದೆ ನಿಮ್ಮ ಬದುಕು? ಇವಾಗ ಕಲಿತಾ ಇಲ್ಲ ಸರಿಯಾಗಿ, ಹೇಳಿಕೊಟ್ಟ ಗುರುಗಳಿಗೆ ನೀವು ಗೌರವ ಕೊಡ್ತಾ ಇಲ್ಲ, ಮತ್ತು ಒಂದು ಅರ್ಥದಲ್ಲಿ ಹಿಂಸೆ. ನಿಮಗೆ ಹಿಂಸೆ ಅಂದ್ರೆ ಕಟ್ ಮಾಡಿ ರಕ್ತ ಬರಬೇಕು ಅಂತ ಏನಿಲ್ಲ, ನಿಮ್ಮ ಆಲೋಚನೆಗಳು ಕೂಡ ಹಿಂಸೆಯೇ. ಹಾಗಾಗಿ ಶಾಂತಿ ಸುಲಭ ಬರೋದಿಲ್ಲ ಅಂತ ಹೇಳಿಕ್ಕೆ ನಾನು ಇದೆಲ್ಲ ನಿಮ್ಗೆ. ಶಾಂತಿ ಬರಬೇಕಾದ್ರೆ ಒಂದಷ್ಟು ಜನರ ಜೊತೆಗೆ ಇರಬೇಕು, ಒಂದು ಜನರ ಜೊತೆಗಿದ್ದು ಕಲಿಬೇಕು ನೀವು. ಮತ್ತು ಅದು ಕಲಿದಿದ್ರೆ ಶಾಂತಿ ಬರುವುದೇ ಇಲ್ಲ. ಶಾಂತಿಯುತವಾಗಿ ನಾವು ಚುನಾವಣೆಗೆ ಸಹಕರಿಸೋಣ. ಆಫೀಸರ್ಸ್ ಬರ್ತಾರೆ, ನಿಮ್ಮ ತರ ಅವರು ಕೂಡ ಮನುಷ್ಯರಾಗಿರ್ತಾರೆ, ಅವರು ಕೆಲಸ ಮಾಡ್ತಿರ್ತಾರೆ. ಚುನಾವಣೆಯ ಬಹಳ ದೊಡ್ಡ ಸಾಂವಿಧಾನಿಕ ಕೆಲಸ ಅದು. ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ಆಗದಾಗ ನೋಡ್ಕೊಳ್ಳೋದು ಕರ್ತವ್ಯ. ಚಲಾವಣೆ ಮಾತ್ರ ನಮ್ಮ ಕರ್ತವ್ಯ ಅಲ್ಲ, ಆ ಕೆಲಸವನ್ನು ಮಾಡೋದು. ಕೆಲವರಿಗೆ ಸಾಧ್ಯ ಆಗುದಿಲ್ಲ ಬರ್ಲಿಕ್ಕೆ. ಈಗ ನಮ್ಗೆ ಹಿರಿಯರಿಗೆ ಮತ ಹಾಕ್ಲಿಕ್ಕೆ ಮನೆ ಒಳಗೆ ಕರ್ಕೊಂಡ್ಬರ್ತೀರಿ, ಅಂಗವೈಕಲರಿಗೆ ಮನೆಗೆ ಕರ್ಕೊಂಡ್ಬರ್ತೀರಿ, ಅವರೇ ಬಂದು ಮತ ಹಾಕ್ಸ್ಕೊಂಡು ಹೋಗ್ತಾರೆ. ಪೋಸ್ಟಲ್ ಬ್ಯಾಲೆಟ್ ಇತ್ತು, ತೆಗೆದಾಕ್ಬಿಟ್ಟಿದ್ವಿ, ಈಗ ಮನೆಗೆ ಬರ್ತಾ ಇದ್ದೀವಿ ನಾವು, ನಿಮ್ಮ ಹತ್ರ ಮತ ಹಾಕ್ಕೊಡಿ ಅಂತೇಳಿ. ಎಂತ ಅದ್ಭುತವಾದ ವ್ಯವಸ್ಥೆಗಳು ನಡೀತಾ ಇದೆ ನಮ್ಮ ಇಲೆಕ್ಷನ್ ಕಮಿಷನ್ ಇಂದ. ಆದ್ರೆ ಮತದಾನ ಮತ್ತು ಮತ ಮಾಡುವುದು ಬಹಳ ಮುಖ್ಯ ಆಗುತ್ತೆ. ಭ್ರಷ್ಟಾಚಾರ ಅಳಿಸೋಣ, ಬಹಳ ಕಷ್ಟದ ವಿಷಯ ಇದು, ನನಗೆ ಅರ್ಥ ಆಗುದಿಲ್ಲ. ನಾನು ನಿಮ್ಗೆ ದುಡ್ಡು ಕೊಡೋದು, ಅರ್ಶಿನ ದುಡ್ಡು ತಗೊಳ್ಳೋದು, ಅರ್ಶಿನ ದುಡ್ಡು ಕೊಡೋದು ಭ್ರಷ್ಟಾಚಾರ ಅಂತ ತಿಳ್ಕೊಂಡಿದ್ರಿ. ನನ್ನ ಒಳಗಡೆ ಒಂದು ಭ್ರಷ್ಟಾಚಾರ ಇದೆಯಲ್ಲ, ಒಳಗಡೆ ಇಲ್ಲಿದೆ, ನನ್ನ ತಲೆ ಒಳಗಡೆ ಇದೆಯಲ್ಲ ಭ್ರಷ್ಟಾಚಾರ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬಡವ, ಶ್ರೀಮಂತ, ಚೆನ್ನಾಗಿರೋರು, ಚೆನ್ನಾಗಿರೋರು, ಬೆಳ್ಳಿಗಿರೋರು, ಕರ್ರಗಿರೋರು, ಇಲ್ಲೊಂದು ಭ್ರಷ್ಟಾಚಾರ ಇದೆ. ಇದನ್ನ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಕಾಲೇಜುಗಳಲ್ಲಿ ಗುಂಪುಗಳು ನೋಡಿದ್ರಿ, ಈ ಕಾಲೇಜು ಜೋಶಿ ಸರ್ ತಾವೆಲ್ಲ ಎಲೋಯಿಸಸ್ ನಲ್ಲಿ ರೂಲ್ ಮಾಡಿದಾಗ, ಅಂದ್ರೆ ಪಾಠ ಮಾಡಿದಾಗ ನೀವೊಂದು ಸಮುದಾಯವನ್ನು ನೋಡಿದ್ರಿ, ಒಂದು ಗುಂಪು ನೋಡಿದ್ರಿ, ಇಡೀ ಕಾಲೇಜ್ ಒಂದು ಗುಂಪಾಗಿ ನೋಡಿದ್ರಿ. ಈಗ ಕಾಲೇಜ್ ಒಳಗಡೆ ಗುಂಪುಗಳನ್ನು ನೋಡ್ತಾ ಇದ್ದೀವಿ. ಒಂದು ಗುಂಪಿತ್ತು, ಈಗ ಗುಂಪುಗಳನ್ನು ನೋಡ್ತಾ ಇದ್ದೀವಿ. ಭ್ರಷ್ಟಾಚಾರಿ ಮನಸ್ಸುಗಳು ನಮ್ಗೆ ಎಲ್ಲೆಲ್ಲಿ ಇದೆಯೋ, ಲಂಚ ತಗೊಳ್ಬೇಕಾಗಿಲ್ಲ. ನೀವು ಸ್ಟೂಡೆಂಟ್ಗಳಿರುವ ಲಂಚ ತಗೊಳ್ಳೋದಿಲ್ಲ. ಭ್ರಷ್ಟಾಚಾರಿ ಮನಸ್ಸುಗಳು ನಮ್ಗೆ ಎಲ್ಲಿ ತನಕ ಇರ್ತಾವೋ, ಮತ್ತು ಭ್ರಷ್ಟಾಚಾರಿ ಮನಸ್ಸುಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಎಲ್ಲಿ ತನಕ ನಮ್ಮ ಜನ ಇರ್ತಾರೋ ಅಲ್ಲಿ ತನಕ ನಮ್ಗೆ ಈ ದೇಶದಲ್ಲಿ ಭ್ರಷ್ಟಾಚಾರದಿಂದ ಮುಕ್ತ ಏನಿಲ್ಲ. ಲಂಚ ಬೇರೆ, ದುಡ್ಡು ತಕೊಂಡು ಫೇವರ್ ಮಾಡೋದು ಅವೆಲ್ಲ ಬೇರೆ. ಭ್ರಷ್ಟಾಚಾರಿಗಳೇ ನಾವು ಆಗಿದ್ದೇವೆ, ಯಾಕಂದ್ರೆ ಆಲೋಚನೆ ಕ್ರಮಗಳೇ ನಮ್ದು ಸರಿ ಆಗ್ಲಿಲ್ಲ. ಆದ್ರೆ ದೇವರು ಅಂತ ಒಬ್ಬಿದ್ದಾನಲ್ಲ ನಮ್ಗೆ, ಅವನ ಅವಕಾಶಗಳನ್ನ ಆಗಾಗ ಸೃಷ್ಟಿ ಮಾಡ್ಕೊಡ್ತಾನಲ್ಲ. 5 ವರ್ಷಕ್ಕಾದ್ರೂ ಒಂದ್ಸರಿ ಅವಕಾಶ ಮಾಡ್ಕೊಡ್ತಾನಲ್ಲ. ಅಥವಾ ಯಾರಾದ್ರೂ ಸತ್ತೋದ್ರೆ ಮತ್ತೆ ಮರುಮತದಾನ ಆಗುತ್ತಲ್ಲ, ಬೈ ಎಲೆಕ್ಷನ್ ನಡೀತದಲ್ಲ, ಆವಾಗಾದ್ರೂ ನೀವು ಅವಕಾಶವನ್ನು ಬಳಸ್ಕೊಳ್ಬೋದಲ್ಲ. ಈ ಕಾರಣದಿಂದ ಬಹಳ ಸ್ಪಷ್ಟವಾಗಿ ನೀವು ಭ್ರಷ್ಟಾಚಾರಿಗಳಾಗದೆ ಭ್ರಷ್ಟಾಚಾರವನ್ನ ಅಳಿಸುವುದಕ್ಕೋಸ್ಕರ ನೀವು ಕೆಲಸ ಮಾಡಬೇಕಾಗುತ್ತೆ. ಒಂದೇ ಒಂದು ಮಾರ್ಗ ಏನು ಅಂತಂದ್ರೆ, ನೀವೊಂದು ಪ್ರಾರ್ಥನೆ ಮಾಡಬೇಕು. ಎಲ್ಲ ಶುಕ್ರವಾರ ಪ್ರಾರ್ಥನೆ ಮಾಡ್ತೀರಿ, ಎಲ್ಲಾ ಬೆಳಿಗ್ಗೆ ಪ್ರಾರ್ಥನೆ ಮಾಡ್ತೀರಿ. ಹಾಗಾಗಿ ಒಂದು ಸಣ್ಣ ಕೆಲಸ ಮಾಡೋದು, ನಾನು ಲಂಚ ಕೊಡೋದಿಲ್ಲ ಮತ್ತು ಲಂಚ ಸ್ವೀಕರಿಸುವುದಿಲ್ಲ. ಕ್ಯಾನ್ ವಿ ಜಸ್ಟ್ ಡೂ ಇಟ್?
ಸಮಸ್ಯೆ ಇದೆ ನಿಮ್ಮ ಲೈಫ್ನಲ್ಲಿ. ಸುಮಾರು ಜನ ನಿಮ್ಮನ್ನು ಉಗಿತಾರೆ, ಸುಮಾರು ಜನ ಅವಮಾನ ಮಾಡ್ತಾರೆ. ಬಟ್ ಅವಮಾನಕ್ಕೆ ಒಳಗಾದಂತ ನಮ್ಮವರಿಗೆ ಅವಮಾನ ಎಲ್ಲ ಆಗ್ಬೇಕು. ಥ್ರೂಔಟ್ ಲೈಫ್ ನಲ್ಲಿ ಅವಮಾನಕ್ಕೆ ಒಳಗಾದವ್ ನಮ್ಗೆ ಅವಮಾನ ಎಲ್ಲ ಆಗ್ಬೇಕು, ತೊಂದರೆ ಏನಿಲ್ಲ, ನಿಮ್ಗೆ ಪ್ರಾಬ್ಲಮ್ ಏನಾಗುದಿಲ್ಲ ನಿಮ್ಗೆ. ಆದ್ರೆ ಒಂದು ತೀರ್ಮಾನ ಮಾಡಿ, ದಟ್ ಐ ಡೋಂಟ್ ಅಕ್ಸೆಪ್ಟ್ ಮನಿ. ಸಣ್ಣ ಮಕ್ಕಳಿದ್ದೀರಿ, ನಾಳೆ ದೊಡ್ಡವರಾಗ್ತೀರಿ, ದುಡ್ಡು ತಗೊಳ್ಳೋದಿಲ್ಲ ನಾವು, ಮತ್ತು ದುಡ್ಡು ಕೊಡೋದಿಲ್ಲ ನಾವು, ಆಗದಿದ್ರೆ ತೊಂದರೆ ಇಲ್ಲ, ಬಿಟ್ಬಿಡಿ ಅಂತ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಆಗುತ್ತೆ. ಅದು ಈ ಕೆಲಸ ನಮ್ಮ ಮಾಡ್ಕೊಳ್ಳಿಕ್ಕೆ ಆಗ್ತಿದೆ. ನಮ್ಮಲ್ಲಿ ಈಗಲೂ ಪುಣ್ಯ ಪುರುಷರಿದ್ದಾರೆ, ಒಳ್ಳೆ ಒಳ್ಳೆ ನಾಯಕರುಗಳಿದ್ದಾರೆ. ದುಡ್ಡು ತಗೊಳ್ಳದೆ ಕಷ್ಟ ಬಂದಾಗ ಏನು ಮಾಡಿಕೊಡದಿದ್ರು ಪ್ರೀತಿಯಿಂದ ಮಾತಾಡೋ ನಾಯಕರು ಇಲ್ವ ಸರ್ ನಮ್ಮ ಹತ್ರ? ಇವಾಗ ಕೆಲಸ ಮಾಡೋದಿಲ್ಲ, ತೊಂದರೆ ಇಲ್ಲ, ಬಟ್ ಪ್ರೀತಿಯಿಂದ ಮಾತಾಡಿಸ್ತಾರೆ ನಿಮಗೆ ಅಂತವರಿದ್ದಾರೆ. ಅದು ಮಾಡಿಸೋಣ. ಅರಿವು, ನೆರವು, ಈ ಇಡೀ ಮಕ್ಕಳಲ್ಲಿ ಇವತ್ತು ನನಗೆ ಒಂದು ಮುಖ್ಯ ಅಂಶ ಏನು ಅಂತಂದ್ರೆ, ಸಣ್ಣ ಮಕ್ಕಳಲ್ಲಿ ಬಹುಶಃ ನಿಮ್ಮ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ರು, ನಮ್ಮ ಹಿರಿಯರಿಗಲ್ಲ. ನಮ್ಮಲ್ಲಿ ನೆರವು ಅನ್ನೋದೊಂದು ಬಹಳ ಕಷ್ಟದ ಕೆಲಸ. ನೀವೆಲ್ಲ ಗುರುತಿಸಿರೋದು ಯಾಕೆ ಅಂತಂದ್ರೆ, ಈ ಇಂಪಾರ್ಟೆಂಟ್ ಮನುಷ್ಯರು, ವ್ಯಕ್ತಿಗಳನ್ನ ನಾವು ಯಾಕೆ ಗುರುತಿಸಿದ್ವಿ ಅಂತಂದ್ರೆ, ಅವರ ಲೆವೆಲಲ್ಲಿ ಏನಾದ್ರು ನೆರವು ಮಾಡ್ತಾರೆ. ಇನ್ನು ಒಂದು ಮೆಸೇಜ್ ಕೊಡಿ ಅಂತ ಒಬ್ಬ ಬ್ರಿಟಿಷ್ ಪತ್ರಕರ್ತ ಗಾಂಧಿಗೆ ಹೇಳಿದ್ರು. ಸರ್, ಇಡೀ ಜನರಿಗೆ ಒಂದು ಮೆಸೇಜ್ ಕೊಡಿ ಸರ್. ಗಾಂಧಿ ಏನ್ ಹೇಳ್ತಾರೆ? ನನ್ನ ಬದುಕೆ ನಿಮ್ಗೆ ಮೆಸೇಜ್. ಅಂದ್ರೆ ಅವ್ರ ಬದುಕನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಮೈ ಲೈಫ್ ಈಸ್ ಮೈ ಮೆಸೇಜ್ ಟು ಯು. ಸುಮ್ಮನೆ ಹೇಳಿದಲ್ಲ ಅವರು, ನಾನು ಬದುಕುವ ರೀತಿಯೇ ನಿಮ್ಗೊಂದು ಮೆಸೇಜ್. ಅವರೊಂದು ರೀತಿ ಬದುಕ್ತಾ ಇದ್ದಾರೆ, ಆ ಬದುಕುವ ರೀತಿಯೇ ನಮ್ಗೆ ಮೆಸೇಜ್. ನೆರವು ಮಾಡೋದಿದ್ರೆ, ನಿಮ್ ಕೈಲಿ ಆಗಿರುವ ಒಂದು ಸಣ್ಣ ಸಹಾಯವನ್ನು ನೀವು ಬೇರೆಯವ್ರಿಗೆ ಮಾಡೋದಿದ್ರೆ ಮತ್ತೆ ಯಾಕೆ ನಾವು ಬದುಕಬೇಕು? ಏನ್ ಮಾಡಿ ಬದುಕಬೇಕು ನಾವು? ಅಂದ್ರೆ ಸುಮಾರು ಸರಿ ನೋಡಿದ್ದೆ ನಾನು. ನಿಮ್ಗೇನಾದ್ರೂ ಫೇವರ್ ಇದೆಯಾ ಅಂತ ಕೇಳೋರಿದ್ದಾರೆ ಸರ್ ಮೂಲಿ ಸರ್. ನಿಮ್ಗೇನಾದ್ರು ಅನುಕೂಲ ಆಗುತ್ತಾ? ಎಷ್ಟು ಜನ ಕೇಳಿರ್ಬೋದು ಪ್ರಮೀಳ, ನಿಮ್ಗೆ ನೀವು ಸಹಾಯ ಮಾಡಿದ್ರೆ ನಿಮ್ಗೆ ಏನಾದ್ರು ಫೇವರ್ ಆಗುತ್ತಾ ಅಂತ ಎಷ್ಟು ಜನ ಕೇಳಿರ್ಬೋದು? ನಿಮ್ಗೆ ಸುಮಾರು ಜನ ಕೇಳಿರ್ತಾರೆ. ಈಗ ನಮ್ಮ ಹತ್ರ ಬೇಸ್ಗಳ ಹತ್ರ ಕೇಳೋ ಒಂದು ಪ್ರಶ್ನೆ ಇದೆ. ನೀವೆಲ್ಲರೂ ಕೆಲಸ ಮಾಡಿದ್ರೆ, ಹರ್ಷ ಗೊತ್ತು, ಒಂದು ಕೆಲಸ ಮಾಡಿದ್ರೆ ನೀವು ಇಲ್ಲಿ ಹೋಗಿ ಏನೋ ಕೆಲಸ ಮಾಡಿದ್ದೀರಿ ಅಂತ ನಿಮ್ದೊಂದು ಪ್ರೊಫೈಲ್ ಮಾಡ್ಬೋದು. ಸೊ ನನ್ನ ಪ್ರೊಫೈಲ್ ಡೆವಲಪ್ ಆಗುತ್ತೆ, ಹಾಗಾಗಿ ನೀವೇನೋ ಇರಬೇಕು, ಹಾಗಾಗಿ ನೀವು ಸಹಾಯ ಮಾಡಕ್ಕೆ ಬರ್ತೀರಿ ಅಂತ ಕೇಳೋ ಜನರು ಇದ್ದಾರೆ. ನೆರವು ಮಾಡಿ, ಮತ್ತು ಮಾಡುವಾಗ ಅದರ ಪ್ರತಿಕ್ರಿಯೆಯಿಂದ ಮಾಡಬೇಡಿ, ಬಹಳ ದೊಡ್ಡ ಕೆಲಸ ಮಾಡಿ. ಅದಕ್ಕೆ ನಾನು ಹೇಳಿದ್ದು, ಮತ ಚಲಾವಣೆ ನಿಮ್ಗೋಸ್ಕರ ಅಲ್ಲ. ನಿಮ್ಗೆ 18 ವರ್ಷ ಆಗಿದೆ ಅಂತ ನಿಮ್ಮನ್ನು ಗುರುತು ಮಾಡಿ ಮತ ಚಲಾವಣೆ ಮಾಡಿ ಕೇಳಿದಲ್ಲ. ನೀವು ಒಂದು ಮತ ಹಾಕಿದ್ರೆ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಒಂದು ಮತ ಇನ್ನೊಬ್ಬರಿಗೆ ನೆರವಾಗುತ್ತೆ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ದೇ ಆರ್ ಟ್ರೈಂಗ್ ಟು ಸೇ. ಎಲ್ಲ ಅಂಶಗಳನ್ನ ನಾನು ಯಾಕೆ ಹೇಳಿದ್ದೀನಿ ಅಂತಂದ್ರೆ, ಇಡೀ ಪ್ರಜಾಪ್ರಭುತ್ವದ ಕತೆ ಹೇಳಿ ಪೊಲಿಟಿಕಲ್ ಸೆನ್ಸ್ ಮಾಡಿ ನಿಮಗೆ ಬೋರ್ ಆಗುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಸಣ್ಣ ಕಥೆಗಳನ್ನು ಹೇಳಿದ್ದು ನಾನು. ಇದರ ಉದ್ದೇಶ ಇಷ್ಟೇ, ಖುಷಿಯಾಗಿರಿ ಮತ್ತು ಇನ್ನೊಬ್ಬರನ್ನ ಖುಷಿಯಾಗಿರ್ಲಿಕ್ಕೆ ಬಿಡಿ. ಇದು ನಮ್ದು ಬಹಳ ದೊಡ್ಡ ಒಂದು ಜವಾಬ್ದಾರಿ. ಇದು ಬಿಟ್ಟರೆ ನಮ್ಮಲ್ಲಿ ಬೇರೆ ಏನಿಲ್ಲ. ಜನಶಿಕ್ಷಣ ಅಂತ ಹೇಳೋದೇ ನೆನ್ಪಿಟ್ಕೊಳ್ಳಿ. ಒಂದು ಕುಟುಂಬದಲ್ಲಿ ತಂದೆ ತಾಯಿಗಳಿದ್ದ ಮೇಲೆ ನಮಗೆ ಶಿಕ್ಷಣದ ಅವಶ್ಯಕತೆ ಏನಿಲ್ಲ, ಏನು ಅವಶ್ಯಕತೆ ಇರಲಿಲ್ಲ. ಆದರೆ ಈ ದೇಶದಲ್ಲಿ ದುರಂತ ಹೆಂಗಿದೆ ಅಂತಂದ್ರೆ, ಶಿಕ್ಷಣ ನೀವು ಪಡ್ಕೊಂಡಿದ್ದೀರಿ ಅಂತ ನೀವು ಹೊರಗಡೆ ಬಂದು ಶಾಲಾ ಕಾಲೇಜುಗಳಲ್ಲಿ ಪಡ್ಕೊಂಡಾಗ ಮಾತ್ರ ನೀವು ಶಿಕ್ಷಿತರು ಅಂತ ಅನಿಸ್ಬಿಡೋದು. ನಮ್ಮ ಮನೇಲಿ ಕಲಿಸ್ಕೊಡ್ತಾರೆ ನಮ್ಗೆ, ಅಪ್ಪ ಅಂದ್ರೆ ಯಾರು, ಅಮ್ಮ ಅಂದ್ರೆ ಯಾರು, ಅಣ್ಣ ಅಂದ್ರೆ ಯಾರು, ಅಕ್ಕೆ ಅಂದ್ರೆ ಯಾರು, ನೇಬರ್ಸ್ ಅಂದ್ರೆ ಯಾರು, ಹಿರಿಯರಂದ್ರೆ ಯಾರು, ಅವ್ರು ಏನ್ ಮಾಡಿದ್ದಾರೆ ಅಂತ ಮೊದಲೇ ಕಲಿಸ್ಕೊಟ್ಟಿರ್ತಾರೆ ತಂದೆ ತಾಯಿಗಳು. ಆದರೂ ಕೂಡ ಜನರನ್ನ ಶಿಕ್ಷಿತಗೊಳಿಸಬೇಕಾಗಿದೆ. ಯಾಕೆಂತಂದ್ರೆ ನಾವು ಸರಿಯಾಗಿ ಬದುಕ್ತಾ ಇಲ್ಲ. ನಾವು ಪ್ರತಿಯೊಬ್ಬರಿಗೆ ತೊಂದರೆ ಕೊಡ್ತಾ ಇದ್ದೇವೆ, ಭೂಮಿಗೆ ಭಾರ ಆಗಿದ್ದೇವೆ ನಾವು. ಅದಕ್ಕಾಗಿ ಜನಶಿಕ್ಷಣದವರು ಈ ಟ್ರಸ್ಟ್ ನಮಗೆ, ಜನರಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಈ ಶಿಕ್ಷಣವನ್ನು ನಾನು ಬದುಕಿನ ಶಿಕ್ಷಣ ಅಂತ ಯಾವತ್ತೂ ಪರಿಗಣಿಸಿದ್ದೇನೆ. ಬದುಕಲಿಕ್ಕೆ ಹೇಳ್ಕೊಡ್ತಾರೆ, ಹೆಂಗ್ ಬದುಕಬಹುದು. ಸ್ವಚ್ಛತೆಯಲ್ಲಿ ದೊಡ್ಡ ಕ್ರಾಂತಿ ಮಾಡಿದ್ದಾರೆ. ನಾವೆಲ್ಲ ಇಲ್ಲಿ ಭಯಂಕರ ಎಜುಕೇಟೆಡ್ ಸರ್. ನಮ್ಗೆ ಹೆಂಗೆ ಸ್ಲಿಪ್ಪರ್ಗೆ ಕವರ್ ಮಾಡಿ ಟಪ ಅಂತ ಹೊಡೆದ್ರು ನಮ್ಗೆ ಅವರು ಎಲ್ಲ ಎಜುಕೇಟೆಡ್. ನಾನು ನೋಡಿ, ಇಡೊಂದು ದೊಡ್ಡ ಸ್ಲಿಪ್ಪರ್ಗೆ, ಲೆದರ್ ಸ್ಲಿಪ್ಪರ್ಗೆ ಬಟ್ಟೆ ಹಾಕೊಂಡು ಪಡ ಅಂತ ಹೊಡೆದ್ರು. ಇಡೀ ಯೂನಿವರ್ಸಿಟಿ ಟ್ರಾವೆಲ್ ಮಾಡಿ ನೀವು ಸ್ವಚ್ಛತೆಗೆ ಒಂದಷ್ಟು ಕನ್ಸಿಡರೇಷನ್ ಇಲ್ಲ. ಎಲ್ಲ ಕಡೆ ಎಲ್ಲೆಲ್ಲಿ ಬೇಕು ಅಲ್ಲಿ ಉಗಿತೀವಿ, ಎಲ್ಲೆಲ್ಲಿ ಬೇಕು ಅಲ್ಲಿ ಮೂತ್ರ ಮಾಡ್ತೀವಿ, ಎಲ್ಲೆಲ್ಲಿ ಬೇಕು ಅಲ್ಲಿ ನಾವು ಅದನ್ನ ಬಿಸಾಕ್ತೇವೆ. ಪ್ಲಾಸ್ಟಿಕ್. ನೀವು ಇಡೀ ಸ್ವತಂತ್ರ ಜೀವನ ನಡೆಸೋದು ಹೇಗಿಂತಂದ್ರೆ, ಸುಮ್ಮನೆ ಕೊಣಜೆಯಿಂದ, ಮಂಗಳೂರಿಂದ ಕೊಣಜೆ ತನಕ ಟ್ರಾವೆಲ್ ಮಾಡಿ, ನಿಮ್ಮನ್ನ ಮರಗಿಡಗಳು ಸ್ವಾಗತ ಮಾಡುವುದಿಲ್ಲ. ಇಡೀ ವೇಸ್ಟ್, ಮತ್ತದು ವಾಸನೆ ಬೇರೆ. ನೀವು ತಿಂದು ಬಿಸಾಕಿದ ವಾಸನೆ. ನಿಮ್ದೇ ತಂದೆ ತಾಯಿಗಳು ನಡೀತಾರೆ, ನಿಮ್ಮದೇ ಮಕ್ಕಳು ನಡೀತಾರೆ. ಸ್ಕೂಲ್ಗೆ ಹೋಗುವಾಗ ರೋಗ ಬರುತ್ತೆ. ನೀವು ಒಂದ್ಸಾರಿ ಈ ಕೆಟ್ಟ ವಾಸನೆಯನ್ನ ಶ್ವಾಸಕೋಶದೊಳಗಡೆ ತಗೊಂಡ್ರೆ, ಸೈನ್ಸ್ ಪ್ರೊಫೆಸರ್ ಹತ್ರ ಕೇಳಿ, ನಿಮ್ಮ ಲಂಗ್ಸ್, ನಿಮ್ದು ಉಸಿರಾಟಕ್ಕೆ ಮಾಡುವ ಕೆಲಸ ಮಾಡುವ ಲಂಗ್ಸ್ ಕ್ಯಾನ್ಸರಸ್ ಆಗುತ್ತೆ. ನಿಮಗೆ ಗೊತ್ತೇ ಆಗೋದಿಲ್ಲ. ಯಾರು ನಿಮ್ಮನ್ನು ಸ್ವಾಗತ ಮಾಡ್ತಾರೆ? ಹೂ ಗಿಡಗಳು ಸ್ವಾಗತ ಮಾಡೋದಿಲ್ಲ. ಈಗಂತೂ ಮಂಗಳೂರಿಂದ ಇಲ್ಲಿ ಬರುವಾಗ ಸಿಮೆಂಟ್ ಕಾರ್ಖಾನೆಗಳು ನಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೇವೆ. ಅದರ ಅಡಿಯಲ್ಲಿ
ಅಲ್ಲಿ ಒಳ್ಳೆ ಮಾಸ್ಕ್ಗಳಿದೆ, ಒಳ್ಳೆ ಚರ್ಚ್ಗಳಿದೆ, ಒಳ್ಳೆ ದೇವಸ್ಥಾನಗಳಿದೆ, ಕೊರಗಜ್ಜ ಅಂತ ಇದೆ, ಉಲ್ಲಾಳ ದರ್ಗಾ ಇದೆ, ಆಮೇಲೆ ಇಲ್ಲಿ ಚರ್ಚ್ಗಳಿದಾವೆ. ಕೆಳಗಡೆ ಕೊಳೆತು ನಾರುವ ನಿಮ್ಮ ಮನಸ್ಸುಗಳನ್ನು ಕಾಣ್ತಾ ಇದ್ದೇನೆ ನಾನು ಪ್ರತಿ ಸಾರಿ. ಕೊಳೆತು ನಾರುವ ಮನಸ್ಸನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ. ಈ ಪ್ಲಾಸ್ಟಿಕ್ ಅನ್ನು ನನಗೆ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ವಾ? ನನ್ನ ದೇಹ ಕೆಟ್ಟದಿದೆ ಅಂತಂದ್ರೆ ಹೋಗಿ ಸ್ನಾನ ಮಾಡೋದಿಲ್ವಾ ನಾನು? ನನ್ನ ಅಲ್ಲೂ ವಾಸನೆ ಬರ್ತದೆ, ಮಾತಾಡಿದ್ರೆ ಕಸಾಂತ ವಾಸನೆ ಬರ್ತದೆ ಅಂತ ನಾನು ಬ್ರಷ್ ಮಾಡ್ಕೊಳ್ಳೋದಿಲ್ವಾ? ನನ್ನ ಸ್ವಚ್ಛ ನಾನು ಮಾಡ್ಕೊಳ್ತೀನಿ ಅಂತ ಆದ್ರೆ ನೀವು ಬಳಸುವ ವಸ್ತುವನ್ನ ನೀವೇ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಸಾಧ್ಯ ಆಗುದಿಲ್ವಾ? ಅದ್ಯಾಕೆ ಮಾಡೋದಿಲ್ಲ? ಇದು ನನ್ನ ಊರಲ್ಲ, ಇದು ದೇಶ, ಎಂತ ದೇಶ ಅಂತ ನನಗೇನು ಅಂದ್ರೆ ಎಲ್ಲ ವಿಷಯಕ್ಕೆ ಹೋಗ್ತಿರಲ್ಲ. ಇಟ್ ಸ್ಪೀಕ್ಸ್ ಆಫ್ ಯುವರ್ ಮೈಂಡ್. ಸ್ವಚ್ಛತೆ ಸುಮ್ಮನೆ ಬರೋದೇ ಇಲ್ಲ, ತ್ಯಾಗದಿಂದ ಬರಬೇಕು ಸ್ವಚ್ಛತೆ, ತ್ಯಾಗದಿಂದ ಬರಬೇಕು ಸ್ವಚ್ಛತೆ. ನಮ್ಮ ಸಣ್ಣ ಮಕ್ಕಳು ಈಗ ಕಲಿತಿರುವ ಕಾನ್ವೆಂಟ್ ಮಕ್ಕಳ ಹತ್ರ ಕೇಳಿ ಆ ಡಿಸಿಪ್ಲಿನ್ ಎಷ್ಟು ಜನ ಮಾಡ್ತಾರೆ. ಚಾಕ್ಲೇಟ್ ತಿನ್ಬಿಟ್ಟು ಪಾಕೆಟ್ಗೆ ಹಾಕ್ತಾರೆ, ಹ್ಯಾಪಿ ಬರ್ಡೇ ಅಂತ ಚಾಕ್ಲೇಟ್ ಕೊಡ್ತೀರಿ, ತಿನ್ಬಿಟ್ಟು ಪಾಕೆಟ್ಗೆ ಹಾಕೊಂಡ್ಬರ್ತಾರೆ. ಸಾಯಂಕಾಲ ಅಮ್ಮನ ಹತ್ರ ಬಂದು ಇದು ವೇಸ್ಟ್ ಅಂತ ಕೊಡ್ತಾರೆ. ಈ ಸಣ್ಣ ಮಕ್ಕಳ ಬುದ್ಧಿ ಆದ್ರೂ ನಮ್ಗೆ ಇಲ್ಲದಿದ್ದಿದ್ರೆ ಏನ್ ಮಾಡಕ್ಕಾಗುತ್ತೆ? ಸುಮ್ಮನೆ ಟ್ರಾವೆಲ್ ಮಾಡಿ ಮಕ್ಕಳೇ, ಸುಮ್ಮನೆ ಟ್ರಾವೆಲ್ ಮಾಡಿ. ನಿಮ್ಮ ಕಾಲೇಜಿನಲ್ಲಿ ಯಾವತ್ತಾದ್ರೂ ಇದನ್ನು ಮಾಡಿದ್ದೀನಾ? ನಮ್ಮ ಯೂನಿವರ್ಸಿಟಿನಲ್ಲಿ ಐ ಹ್ಯಾವ್ ಪೇನ್ ಟು ಟೆಲ್, ಎಲ್ಲ ಹೆಣ್ಮಕ್ಳುಗಳು ಒಂದು ಬಾತ್ರೂಮ್ ಯೂಸ್ ಮಾಡಕ್ ಗೊತ್ತಿಲ್ಲ. ಪ್ರತಿ ಸಾರಿ ರೂಮ್ ಬ್ಲಾಕ್ ಆಗ್ತದೆ, ಅಲ್ಲಿ ಬಕೆಟ್ ಇಟ್ಟಿರ್ತೀವಿ ನಾವು. ನಿಮ್ಮ ವೇಸ್ಟ್ ಅನ್ನು ಅಲ್ಲಿ ಹಾಕಿದ್ದಿದ್ರೆ ಟಾಯ್ಲೆಟ್ ಬ್ಲಾಕ್, ಅದು ಸಣ್ಣ ಪೈಪ್, ಅದು 2.5-3 ಇಂಚಿನ ಪೈಪ್, ಅದರಲ್ಲಿ ನಿಮ್ಮ ಪ್ಯಾಡ್ಗಳೆಲ್ಲ ಹೋಗಕ್ ಆಗೋದಿಲ್ಲ. ಇದು ಗೊತ್ತು, ಪ್ರತಿಯೊಬ್ಬರು ಗೊತ್ತು. ಅಲ್ಲಿ ಬಿಸಾಕ್ಬಿಟ್ಟಿದ್ರೆ ಈ ಕೂಲಿ ಕೆಲಸ ಮಾಡ್ಲಿಕ್ಕೆ ಕ್ಲೀನ್ ಮಾಡಕ್ ಬರ್ತಾಳ ಅಕ್ಕ, ಅಲ್ಲಿ ನಿಮ್ ತಾಯಿಯನ್ನು ನೋಡ್ಬೇಕಿತ್ತು ನೀವು. ದೇವರನ್ನ ಆ ಹೆಣ್ಮಗಳಲ್ಲಿ ನೋಡ್ಬೇಕು, ಯಾಕಂದ್ರೆ ಸ್ವಚ್ಛ ಮಾಡ್ತಾಳೆ ಅವಳು ಸ್ವಚ್ಛ ಮಾಡಿರೋದ್ರಿಂದಲೇ ನಾವು ಕೂತ್ಕೊಳ್ತೇವೆ. ಈ ರೂಮ್ ಅನ್ನು ಹುಡುಗಿಸಿದವ್ರು ಯಾರು? ಯಾಕೆ ಇಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದೀರಿ, ಇಷ್ಟು ಒಳ್ಳೆ ಬಟ್ಟೆ, ಇಷ್ಟು ಸ್ಲಿಪ್ಪರ್ ಹಾಕೊಂಡು ಬಂದು ಕೂತಿದ್ದೀರಿ? ಸ್ವಚ್ಛ ಮಾಡೋರು ನಿಮಗೆ ಮನುಷ್ಯರಲ್ಲ. ನನ್ನ ಟಾಯ್ಲೆಟ್ ಅನ್ನು ನಾನೇ ಕ್ಲೀನ್ ಮಾಡ್ಕೊಡ್ತಾನೆ ಅಂತ ಹೇಳ್ದ ಮಹಾತ್ಮ ಗಾಂಧಿ. ನಮ್ಗೆ ಒಂದು ವೃತ್ತಿ ಧರ್ಮದ ಬಗ್ಗೆ ನಿಮ್ಗೆ ಗೌರವ ಇಲ್ಲ, ನಮ್ಮ ಯುವಕರಿಗೆ, ಮತ್ತು ಅದ್ರ ಬಗ್ಗೆ ನೀವು ಚಿಂತೆ ಮಾಡೋದೇ ಇಲ್ಲ. ಹಾಗಾಗಿ ಮೇಲು ಕೀಳು ಅನ್ನೋದು ನಿಮ್ಮ ರಕ್ತದೊಳಗಡೆ ನಿಮಗಿದೆ. ಸ್ವಚ್ಛತೆ ಸುಮ್ಮನೆ ಬರುವುದೇನಿಲ್ಲ. ಈ ಪುಣ್ಯಾತ್ಮ ಮಾಡಿರೋ ಕೆಲಸಗಳನ್ನ ಎಷ್ಟೋ ಕಳೆದ ವರ್ಷಗಳಲ್ಲಿ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಮೈ ಫ್ರೆಂಡ್ ಹರ್ಷ, ಎಷ್ಟೋ ವರ್ಷಗಳಲ್ಲಿ ಸರ್ ನಾವು ಮಾಡ್ತೀವಿ ಅಂತ ಒಪ್ಕೊಂಡಿದ್ವಿ. ನಮಗೆ ಮಾಡಕ್ ಆಗೋದೇ ಇಲ್ಲ. ಯಾಕಂತಂದ್ರೆ ವಿಶ್ವವಿದ್ಯಾನಿಲಯ ಬೇರೆ ರೀತಿಯಲ್ಲಿ ಕೆಲಸ ಮಾಡುವ ಒಂದು ವ್ಯವಸ್ಥೆ, ಅದಕ್ಕೊಂದು ಬೇರೆ ರೀತಿಯ ಆಡಳಿತ ವ್ಯವಸ್ಥೆ ಇದೆ. ಅದರೊಳಗಡೆ ತಗೊಂಬರೋದು ಕಷ್ಟ. ಆದ್ರೆ ದೇವರನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್, ಇಲ್ಲೇ ಸರ್. ಈ ಸಾರಿ ನಿಮ್ಮ ಜೊತೆಗೆ ಹಗಲು ರಾತ್ರಿ ದುಡಿಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ವೈಯಕ್ತಿಕವಾಗಿ ನಾನು ಮತ್ತು ನನ್ನ ತಂಡ. ಜೋಶಿ ಸರ್ ಅವರ ಸಣ್ಣ ಪ್ರಾಜೆಕ್ಟ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ. ನನ್ನ ಕೇಂದ್ರ ಸರ್ಕಾರದಿಂದಲಾದ್ರೂ ಕೈ ಹಿಡಿದು ಕಾಲಿಡಿದಾದರೂ ನಿಮ್ಮ ಈ ಒಂದು ಅಭಿಯಾನಕ್ಕೆ ನಾವು ಕೈ ಜೋಡಿಸ್ತೇವೆ ಅನ್ನುವ ಮಾತನ್ನು ಹೇಳ್ತಾ, ಮಕ್ಕಳ ನಿಮ್ ಜೊತೆಗೆ ಕಾಲ ಕಳೀಲಿಕ್ಕೆ ನೀವು ಮಾತಾಡಿದ್ರು ಸಹ ತೊಂದರೆ ಇಲ್ಲ. ನಿಮ್ಗೆ ಈ ದೇಶದ ಬಗ್ಗೆ ಚಿಂತೆ ಇಲ್ಲ ಅನ್ನೋದು ಗೊತ್ತು, ಮತ್ತು ಈ ದೇಶದ ಬಗ್ಗೆ ನೀವು ಚಿಂತೆ ಮಾಡೋದಿಲ್ಲ ಅಂತ ಗೊತ್ತು. ನಿಮ್ಮ ಮೇಷ್ಟ್ರುಗಳು ಪಾಠ ಮಾಡೋದನ್ನ ನೀವು ಕೇಳೋದಿಲ್ಲ ಅಂತ ಗೊತ್ತು. ಯಾಕಂದ್ರೆ ನೀವು ಒಂದಷ್ಟು ಒಳ್ಳೆ ಕನ್ನಡ ಬರೆಯೋದಿಲ್ಲ, ಒಂದಷ್ಟು ಇಂಗ್ಲಿಷ್ ಕಲಿಯೋದಿಲ್ಲ. ನಿಮ್ಮ ಇಡೀ ಹಣೆ ಬರಹ ನಿಮ್ಮ ಉತ್ತರ ಪತ್ರಿಕೆ ನೋಡುವಾಗಲೇ ಗೊತ್ತಾಗುತ್ತೆ ನಮ್ಗೆ. ಹೇಳಿದ ಪ್ರಶ್ನೆ ಬೇರೆ, ನೀವು ಉತ್ತರ ಮಾಡಿದ್ರೆ. ಹಾಗಾಗಿ ಇದು ನಿಮ್ ತಪ್ಪೇನಲ್ಲ, ಅದು ಇದೇನು ತಪ್ಪಲ್ಲ. ವ್ಯವಸ್ಥೆಯ ಪ್ರತಿರೂಪ ಅಷ್ಟೇ. ಅದ್ರ ಬಗ್ಗೆ ಏನು ಮಾಡಕ್ ಆಗುದಿಲ್ಲ. ಅದ್ರ ಬಗ್ಗೆ ಯಾರು ಏನು ದುಃಖ ಮಾಡಿ ಏನು ಪ್ರಯೋಜನ ಇಲ್ಲ. ಇನ್ನೊಂದು 10 ವರ್ಷದಲ್ಲಿ ದೇಶ ಏನಾಗುತ್ತೆ ಅನ್ನೋದನ್ನ ನಿಮ್ಮನ್ನೇ ನೋಡಿ ನಾವು ಕಲಿತಾ ಇದ್ದೇವೆ. ನಮ್ ಕೈ ಬಿಟ್ಟು ಹೋಗುತ್ತೆ. ಇದೆಲ್ಲ ಹಿರಿಯರು ನಮ್ಮಿಂದ, ಅಥವಾ ನಾವೆಲ್ಲ ಈ ಭೂಮಿಲಿ ಇಲ್ಲದಿದ್ದಾಗ ನಮ್ಮ ಹಿರಿಯರು ಕಟ್ಟಿಕೊಟ್ಟ ಸಮಾಜ ನಾಳೆ ಏನಾಗುತ್ತೆ ಅನ್ನೋದು ಈಗಾಗಲೇ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಮೇಲೆ ಏನು ಬೇಜಾರ ಏನಿಲ್ಲ ನಮ್ಗೆ. ಆದರೂ ಜನಶಿಕ್ಷಣದಂತ ಹಿರಿಯರು ಈ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹಳ ದೊಡ್ಡ ಸಂಗತಿ. ಸುಮಾರು ಹೊತ್ತು ಮಾತಾಡಿದ್ದಾನೆ, ತುಂಬಾ ಖುಷಿ ಆಯ್ತು. ನಿಮ್ಮನ್ನೆಲ್ಲ ನೋಡಿ ಖುಷಿ ಆಯ್ತು. ಮತ್ತು ನನಗೆ ನನ್ನ ಕುಟುಂಬದವರನ್ನೆಲ್ಲ ನೋಡಿ ಪರಿಚಯ ಮಾಡಿತ್ತು. ಹರ್ಷ ಬರ್ತಾರೆ ಅಂತ ಕೇಳಿದಾಗ, ಮೂಲೇಶ್ವರ್ ಹೇಳಿದಾಗ ಇನ್ನೂ ಖುಷಿ ಆಯ್ತು. ಹರ್ಷ ನನ್ನ ಮೇಲೆ ಎಷ್ಟು ಕೋಪ ಇದ್ರು ಕೂಡ ಒಂದು ಒಳ್ಳೆ ಮನುಷ್ಯತ್ವ ಇಟ್ಕೊಂಡಿರೋ ಮನುಷ್ಯ. ಹಾಗಾಗಿ ತುಂಬಾ ಗೌರವ ಇದೆ ಅವರಿಗೆ. ಪತ್ರಕರ್ತ ಅಂತ ಅಲ್ಲ, ಅವರ ಧರ್ಮಪತ್ನಿ ನನ್ನ ವಿದ್ಯಾರ್ಥಿನಿ. ಕೋಪ ಇದ್ರು ಪ್ರೀತಿ ಇನ್ನೂ ಇಟ್ಕೊಂಡಿದೀವಿ ನಾವು. ಇವೆಲ್ಲ ನಮ್ಮ ಜೊತೆಗಿರುವಂತ ಮನುಷ್ಯರ ಜೊತೆಗಿರೋ ಎಲ್ಲ ಸಂಸ್ಕೃತ ವಸ್ತುಗಳು. ಹಿರಿಯರನ್ನೆಲ್ಲ ನೋಡಿದ್ದೇನೆ, ಸರ್ನ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನೋಡಿದ್ದೇನೆ. ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಈ ಕೊಟ್ಟಿರೋ ಅವಕಾಶವನ್ನ ನಾನು ಸರಿಯಾಗಿ ಬಳಸ್ಕೊಂಡಿದ್ದೀನೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ, ನನ್ನ ಕರ್ತವ್ಯ ಮಾಡಿದ್ದೀನೋ ಗೊತ್ತಿಲ್ಲ. ಆದರೂ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳನ್ನು ನನ್ನ ಮಾತು ಮುಗಿಸ್ತಾನೆ. ಧನ್ಯವಾದ.